ಸ್ತೋತ್ರವಾಗಲಿ. ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಎಲ್ಲರೂ ಸಂತೋಷವಾಗಿದ್ದೀರಲ್ಲ? ಬಹಳ ದಿನಗಳ ನಂತರ ಮತ್ತೆ ಸೋಮಲಾಪುರ ಸಭೆಗೆ ದೇವರು ನಮ್ಮನ್ನು ಕರೆತಂದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕೂಡ ಆತನು ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿದ್ದಾನೆ. ಮತ್ತೊಂದು ಹೊಸ ದಿನವನ್ನು ನೀಡಿದ್ದಾನೆ. ನಮ್ಮನ್ನು ಕಾಯ್ದು ಕಾಪಾಡಿ ಈ ರೀತಿ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಎಷ್ಟೋ ಸಮಸ್ಯೆಗಳು, ರೋಗಗಳು, ಚಿಂತೆಗಳು, ಬಾಧೆಗಳು, ನೋವುಗಳು ಏನೆಲ್ಲ ಇದ್ದರೂ ಕೂಡ ಆತ ನಮ್ಮನ್ನು ತನ್ನ ಪುನರುತ್ಥಾನ ದಿನದಂದು ಆತನ ಸನ್ನಿಧಿಗೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಅಲ್ವಾ? ಎಷ್ಟೇ ಸಮಸ್ಯೆಗಳಿದ್ದರೂ ಏನೇ ಇದ್ದರೂ ಕೂಡ ಎಲ್ಲವನ್ನ ನಾವು ಮೆಟ್ಟಿ ನಿಲ್ಲಬೇಕು, ಕಾಲಲ್ಲಿ ತುಳಿದು ನಿಲ್ಲಬೇಕು. ನಾವು ರೋಗಗಳು, ಬಾಧೆಗಳು, ನೋವುಗಳು, ಸಮಸ್ಯೆಗಳು, ಯಾಕೆಂದರೆ ಅದು ಸೈತಾನನ ಶೋಧನೆ. ಸೈತಾನನನ್ನು ನಾವು ಕಾಲಲ್ಲಿ ಮೆಟ್ಟಿ ಆರಾಮಾಗಿ ಎದ್ದು ನಿಲ್ಲಬೇಕು. ನಾವು ಹಾಯಾಗಿ, ಸಂತೋಷವಾಗಿ, ಸಮಾಧಾನವಾಗಿ ಇರಬೇಕು ದೇವರ ಮಕ್ಕಳು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಏನು ಮಾಡಬೇಕು? ಅದಕ್ಕೆ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಏನಪ್ಪ? ಏನಮ್ಮ? ಪ್ರಾರ್ಥನೆ ಅನ್ನುವುದು ದೇವರಿಗೂ ನಮಗೂ ಮಧ್ಯದಲ್ಲಿ ನಡೆಯುವಂಥ ಒಂದು ಮಾತುಕತೆ, ಸಂಭಾಷಣೆ, ಸಂಬಂಧ. ನಾವು ಪ್ರಾರ್ಥನೆ ಮಾಡಿದ್ರೆ ಏನು ಮಾಡ್ತೀವಿ? ಅಪ್ಪ, ತಂದೆ, ದೇವ ಅಂತಲೇ ತಾನೇ ನಾವು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮಾಡುವಾಗ ಮುಖ್ಯವಾಗಿ 3 ಭಾಗಗಳು ಮಕ್ಕಳು. ಪ್ರಾರ್ಥನೆ ಬಗ್ಗೆ ಇರೋದು. ಈ ದಿನ ಏನು ಮಾತಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ತಿಳಿಯಪಡಿಸಿದ್ದು ಪ್ರಾರ್ಥನೆ ಮತ್ತು ನಂಬಿಕೆ ಬಗ್ಗೆ ಮಾತನಾಡಬೇಕು ಅಂತ. ಇವೆರಡು ಬಹಳ ಮುಖ್ಯ ಕ್ರೈಸ್ತರಿಗೆ. ಯೇಸು ಸ್ವಾಮಿಯ ನಂಬಿದ ಮಕ್ಕಳಿಗೆ ಇರಬೇಕಾದದ್ದು ದೇವರಲ್ಲಿ ನಂಬಿಕೆ ಮತ್ತು ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆ ಹೆಚ್ಚಾದಷ್ಟು ನಿಮಗೆ ಆಶೀರ್ವಾದ, ಪ್ರಾರ್ಥನೆ ಕಡಿಮೆಯಾದಷ್ಟು ನಿಮಗೆ ಶೋಧನೆಗಳೇ, ಶಾಪಗಳೇ, ಕಷ್ಟಗಳೇ, ನಷ್ಟಗಳೇ ಮಕ್ಕಳು. ಅದಕ್ಕೆ ಪ್ರಾರ್ಥನೆ ಅನ್ನೋದರ ಬಗ್ಗೆ ನಾವು ಮತ್ತೆ ಇವತ್ತು ತಿಳಿದುಕೊಳ್ಳೋಣ. ದೇವರು ನಿಮ್ಮೊಂದಿಗೆ ಮಾತನಾಡುವಂಥ ವಿಷಯ ಈ ದಿನ ನಂಬಿಕೆ ಮತ್ತು ಪ್ರಾರ್ಥನೆ ಬಗ್ಗೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಕ್ಷಣ ನಾವು ದೇವರನ್ನು ಕೇಳಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಅಪ್ಪ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರ. ಪ್ರೀತಿ ಸ್ವರೂಪನು, ನೀತಿ ಸ್ವರೂಪನು, ಜೀವ ಸ್ವರೂಪನು, ಚೈತನ್ಯ ಸ್ವರೂಪನಾದ ದೇವರು ನೀನಯ್ಯ. ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ಆರೋಗ್ಯದಾಯಕನು, ವೈದ್ಯರಿಗೆ ಪರಮ ವೈದ್ಯನಾದ ದೇವರು ನೀನಯ್ಯ. ಏಸಯ್ಯ, ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ಉದಯಕಾಲ ಸಮಯದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ ತಂದೆ, ಈ ರೀತಿಯಾಗಿ ನಾವು ನಿನ್ನ ಪುನರುತ್ಥಾನ ದಿನದಂದು ಅಪ್ಪ ನಮ್ಮೆಲ್ಲರನ್ನು ಸೇರಿಸಿದ್ದೀಯಪ್ಪ, ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನು ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. 2025ನೇ ವರ್ಷದಲ್ಲಿ 11 ತಿಂಗಳು ನಮ್ಮನ್ನು ಕಾಯ್ದು ಕಾಪಾಡಿದ್ದು ದೇವ, ನಿನಗೆ ವಂದನೆಯಪ್ಪ. ಬರುವ ತಿಂಗಳು ಅಪ್ಪ ನಿನ್ನ ಹುಟ್ಟಿದ ದಿನದ ಆಚರಣೆ ಮಾಡಿಕೊಳ್ಳುವ ಕ್ರಿಸ್ಮಸ್ ಹಬ್ಬದ ವಾತಾವರಣವಿರುವಂಥ ಡಿಸೆಂಬರ್ ತಿಂಗಳೆಲ್ಲವೂ ಕೂಡ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಿ ಆ ಒಂದು ಸಂಭ್ರಮದ ಆಚರಣೆಯಲ್ಲಿ ನೀನು ಮಹಿಮೆ ಹೊಂದು ಸ್ವಾಮಿ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ಅಪ್ಪ, ಈಗ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ದೀನದಾಸಳಾದ ನನ್ನನ್ನು ನೀನೇ ಮರೆಮಾಡಿಕೊಂಡು ಮಾತನಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲದನ್ನ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ಈ ಒಂದು ಸೋಮಲಾಪುರ ಗ್ರಾಮವನ್ನು, ಸಭೆಯನ್ನು, ವಿಶ್ವಾಸಿಗಳನ್ನು ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಬೇಕೆಂಬುದಾಗಿ, ಬಂದವರನ್ನು ಆಶೀರ್ವದಿಸಪ್ಪ. ಬರಲಾರದವರು ಯಾಕೆ ಬಂದಿಲ್ಲವೋ ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಏನಾದರೂ ಸಮಸ್ಯೆಗಳು, ಅನಾರೋಗ್ಯ ಇರುವುದಾದರೆ ಅವೆಲ್ಲವನ್ನು ದೂರ ಮಾಡಿ ಅವರಿಗೂ ಶಾಂತಿ, ಸಮಾಧಾನ, ಆರೋಗ್ಯ ಉಂಟು ಮಾಡಿ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬಗಳಾಗಿ, ನಿನ್ನ ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮೆಲ್ಲರನ್ನು ನಿಮ್ಮ ಕೃಪಾಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ, ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಮತ್ತೊಂದ್ಸಲ ಎಲ್ಲರಿಗೆ ಪ್ರೈಸ್ ಲಾರ್ಡ್. ನೋಡಿ, ಪ್ರಾರ್ಥನೆ ಅನ್ನೋದು ದೇವರಿಗೂ ನಮಗೂ ಇರುವ ಮಧ್ಯದ ಒಂದು ಸಂಬಂಧ. ನಾವು ಪ್ರಾರ್ಥನೆ ಮಾಡಿದಾಗ ದೇವರನ್ನೇ ನಾವು ಕೇಳ್ಕೊಳ್ತೇವಲ್ವಾ? ಅಪ್ಪ ಅಂದರೆ ನಮ್ಮ ಲೋಕದ ರೀತಿ ಅಪ್ಪ ಅಲ್ಲ, ಅಮ್ಮ ಅಲ್ಲ, ಅಣ್ಣ ಅಲ್ಲ, ಅಕ್ಕ ಅಲ್ಲ, ಯಾರೂ ಅಲ್ಲ. ಅಪ್ಪ ತಂದೆ ಅಂದರೆ ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿದ್ದು ಅಲ್ಲಿಂದ ಇಲ್ಲಿ ನಾವು ಭೂಲೋಕದಲ್ಲಿರುವ ನಮ್ಮನ್ನ ಆತ ನೋಡ್ತಾ ಇದ್ದಾನೆ ಪ್ರತಿದಿನ, ಪ್ರತಿ ಕ್ಷಣ.
ನಮ್ಮ ಮಾತುಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಮೊರೆಗಳು ಎಲ್ಲವನ್ನು ಆತನು ಕೇಳ್ತಾ ಇದ್ದಾನೆ. ಅಂಥ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದಾಗ, ನಮ್ಮ ವಿಜ್ಞಾಪನೆಗಳು ಕೇಳಿದಾಗ, ಇಲ್ಲಿವರೆಗೆ ನಾವು ಅನೇಕ ಪ್ರಾರ್ಥನೆಗಳು ಮಾಡಿದ್ದೇವಲ್ವಾ, ಆ ಎಲ್ಲ ಪ್ರಾರ್ಥನೆಗಳು ನಮ್ಮ ದೇವರು ಕೇಳಿದ್ದಾನೆ. ನಾವು ಆಡುವ ಮಾತನ್ನು, ನಾವು ಮಾಡುವ ಪ್ರಾರ್ಥನೆಯನ್ನು ಆತನು ಕೇಳ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾವು ದೇವರೊಟ್ಟಿಗೆ ಮಾತನಾಡ್ತೇವೆ. ಅಥವಾ ಪ್ರಾರ್ಥನೆ ಮಾಡಿಕೊಂಡಾಗ ನಾವೇನು ಅಂದ್ಕೊಳ್ತೇವೆಯೋ ಅದು ಆಗ್ತದೆ, ಆಗಲಿ ಅಂತ ನಾವು ದೇವರಲ್ಲಿ ನಂಬುತ್ತೇವೆ. ಅದಕ್ಕೆ ದೇವರಲ್ಲಿ ನಾವು ಒಂದು ವಾಕ್ಯ ನೋಡಿದಾಗ ಬಹಳ ಮುಖ್ಯವಾದದ್ದು ಮಾರ್ಕ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ನೋಡಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ. ಮಾರ್ಕ ಸುವಾರ್ತೆ 11:24. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. తెలుగు చదవడమా? అందుచేత ప్రార్థన చేయనప్పుడు నేను అడుగుతున్న వాటినెల్లను పొంది ఉన్నానని. ఇది బహಳ ముఖ్య. అడిగిన వాటిని నేను పొంది ఉన్నానని నమ్ముడి, అప్పుడు అవి నీకు కలుగునని నీతో చెప్పుతున్నాను. మేము ಪ್ರಾರ್ಥನೆ ಮಾಡುವಾಗ ಹೇಳಿದೆನಮ್ಮ, 3 ಭಾಗ ನಮ್ಮ ಪ್ರಾರ್ಥನೆ 3 ಭಾಗ ಹೊಂದಿರ್ತದೆ. ಮೊದಲನೇದು ಏನು ಮಾಡ್ಬೇಕಂತೆ, ನಾವು ದೇವರನ್ನ ಸ್ತುತಿಸಿ ಕೊಂಡಾಡಬೇಕು. ಅಪ್ಪ ತಂದೆ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ, ಅದ್ಭುತ ಸ್ವರೂಪನೇ, ಆಶ್ಚರ್ಯಕರನೇ, ನಂಬಿಗಸ್ತನಾದ ದೇವರೇ, ನಂಬಿದವರ ಕೈ ಬಿಡಲಾರದ ದೇವರೇ, ಆ ದೇವರನ್ನು ನಾವು ಸ್ತುತಿಸಿ ಕೊಂಡಾಡಬೇಕು. ಆತನು ಎಂಥ ದೇವರು, ಏನು ಮಾಡಬಲ್ಲ ಅನ್ನೋದನ್ನು ನಾವು ಮೊದಲು ಹೇಳಬೇಕು, ಫಸ್ಟ್ ಸ್ಟಾರ್ಟಿಂಗ್ ಪ್ರೇಯರಲ್ಲಿ. ಆಮೇಲೆ ಮಧ್ಯದಲ್ಲಿ ನಾವು ಏನೇನು ಪ್ರಾರ್ಥನೆ ಅಂಶಗಳು ಅಂದ್ಕೊಂಡಿರ್ತೇವೆ, ಏನು ಮಾಡಬೇಕು ಅಂತ, ಅಪ್ಪ ನಮ್ಮ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿಗೊಳಿಸು, ಆತ್ಮಗಳ ರಕ್ಷಣೆಯಲ್ಲಿ ಬರಲಿ, ನಮ್ಮ ಪಾಸ್ಟರ್ಮನವರು ಆರೋಗ್ಯವಾಗಿರಲಿ, ಬಲ ಹೊಂದಿಕೊಂಡಿರಲಿ, ಆತ್ಮದ ಅಭಿಷೇಕ ಹೊಂದಿಕೊಂಡಿರಲಿ, ನಮ್ಮ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಆಶೀರ್ವದಿಸಲ್ಪಡಲಿ. ಮತ್ತು ಬೇರೆಯವರು ಏನಾದರೂ ಪ್ರಾರ್ಥನೆ ವಿಜ್ಞಾಪನೆ ಹೇಳಿದರೆ, ಅನಾರೋಗ್ಯದಲ್ಲಿರೋರಿಗೆ ಆರೋಗ್ಯ ದಯಪಾಲಿಸು. ಈಗ ನಾವೆಲ್ಲ ಪ್ರಾರ್ಥನೆ ಮಾಡಿವಲ್ಲ, ರೈತರನ್ನು ಆಶೀರ್ವದಿಸು, ಸೈನಿಕರನ್ನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸು, ಯೌವನಸ್ಥರನ್ನು ಆಶೀರ್ವದಿಸು. ಇವೆಲ್ಲ ಪ್ರಾರ್ಥನೆ ಅಂಶಗಳು, ಪ್ರಾರ್ಥನೆ ವಿಷಯ ಮಧ್ಯದಲ್ಲಿ ಹೇಳಬೇಕು. ನಾವು ಕೊನೆಯಲ್ಲಿ ಹೇಳಬೇಕಾಗಿದ್ದು, ಅಪ್ಪ ತಂದೆ, ನೀವು ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಕೊನೆಯಲ್ಲಿ ಏನು ಹೇಳ್ತೇವೆ, ಈ ಪ್ರಾರ್ಥನೆ ಕೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಅದೇ ಇಲ್ಲಿ ಮಾರ್ಕ್ 11:24 ವಾಕ್ಯ ಮಕ್ಕಳೇ, ಅರ್ಥ ಆಯ್ತಾ? ಮಾರ್ಕ್ 11:24 ಹೇಳೋದಾದ್ರೆ ನಾವು ಏನೇನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತೇವೋ ಅದನ್ನು ಹೊಂದಿಕೊಂಡಿದ್ದೇವೆ ಅಂತ ಅಂದ್ಕೋಬೇಕು. ನಾವು ಹೊಂದಿಕೊಂಡಿದ್ದೇವೆ ತಂದೆ, ಆಮೇನ್. ಅದು ಪ್ರಾರ್ಥನೆ. ಇದಿಷ್ಟು ನಾವು ಎಲ್ಲಿ ಯಾರ ಜೊತೆ ಮಾತಾಡೋದು, ಇದೆಲ್ಲ ತಂದೆಯಾದ ದೇವರ ಜೊತೆ, ದೇವರಿಗೂ ನಮಗಿರುವ ಸಂಬಂಧ, ಸಂಪರ್ಕ, ಕಾಂಟ್ಯಾಕ್ಟ್ ಆ್ಯಂಡ್ ಕಮ್ಯುನಿಕೇಶನ್. ದೇವರ ಜೊತೆ ಸಂಬಂಧ, ದೇವರೊಂದಿಗೆ ಮಾತುಕತೆ ಮಕ್ಕಳೇ ಪ್ರಾರ್ಥನೆ ಅಂದರೆ. ಅರ್ಥ ಆಯ್ತಾ? ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ದೇವರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ, ದೇವರು ನಮ್ಮ ಮಾತನ್ನು ಕೇಳ್ತಾ ಇದ್ದಾನೆ ಅಂತ ಅರ್ಥ. ಆ ಪ್ರಾರ್ಥನೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು, ಈ ವಿಷಯದ ಬಗ್ಗೆ ನಾವು ನೋಡುವಾಗ ಯಾಕೋಬ 5:15-18 ವಾಕ್ಯ ಹೋದರೆ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 15-18 ವಾಕ್ಯಗಳು. ఏం ప్రార్థన? విశ్వాస సహితమైన ప్రార్థన ఆ రోగిని స్వస్థపరచును. ప్రభువు అతడు పాపములు చేసిన వాడైతే పాప క్షమాపణ నొందును. మీ పాపములను ఒకటితోనొకడు ఒప్పుకొనుడి. మీరు స్వస్థత పొందినట్లు ఒకని కొరకు ఒకడు ప్రార్థన చేయుడి. నీతిమంతుని విజ్ఞాపన మనపూర్వకము అయినదై
బహుబలము గలదై ఉండును. ఏలియా మన వంటి స్వభావము గల మనుష్యుడే. వర్షింపకుండునట్లు అతడు ఆసక్తితో ప్రార్థన చేయగా 3.5 సంవత్సరముల వరకు భూమి మీద వర్షింపలేదు. అతడు మరలా ప్రార్థన చేయగా ఆకాశము వర్షము ఇచ్చెను, భూమి తన ఫలము ఇచ్చెను. నా సహోదరులారా, మీలో ఎవడైనను సత్యము నుండి తొలగిపోయినప్పుడు మరి ఒకడు అతనిని సత్యమునకు మళ్లించిన ఎడల పాపిని వాని తప్పు మార్గము నుండి మళ్లించువాడు మరణము నుండి ఒక ఆత్మను రక్షించి అనేక పాపములను ಕಪ್ಪಿವೇಯನನಿ ತಾನು ತಿಳಿಸ್ಕೊನವಲೆನು. ಆಮೆನ್. ಇಲ್ಲಿ ನಾವು ಕನ್ನಡದಲ್ಲಿ ನೋಡೋದಾದ್ರೆ ದೇವರನ್ನು ಪ್ರಾರ್ಥಿಸಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು. ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಶಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3.5 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನು ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದದ್ದನೆಂದು ತಿಳಿದುಕೊಳ್ಳಿರಿ. ಆಮೆನ್. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಏನು ಹೇಳ್ತಾ ಇದೆ? ಮೊದಲನೇ ವಾಕ್ಯ 5:15, ವಿಶ್ವಾಸ ಸಹಿತವಾದ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುವುದು. ಹಲ್ಲೆಲೂಯಾ. ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಏನು ಮಾಡ್ತೇವೆ? ನಾವು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ತೇವೆ. ಆಗಲೇ ನಾನು ಸಾಕ್ಷಿ ಹೇಳಿದೆ ಅಲ್ವಾ, ನಿನ್ನೆ ದಿನ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಹೆಚ್ಚು ಕಡಿಮೆ ಆಯಿತು. ಇದ್ದಕ್ಕಿದ್ದ ಹಾಗೆ ವಾಂತಿ ಆಯಿತು. ಅದು ಯಾಕೆ ವಾಂತಿ ಆಯಿತು ಗೊತ್ತಿಲ್ಲ. ರಾತ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿ ಮಲಗಿ ಎದ್ದಿದ್ದೇವೆ ಆರಾಮಾಗಿ. ಬೆಳಿಗ್ಗೆ ಎದ್ದ ಕೂಡಲೇ ವಾಂತಿ ಆಯಿತು, ಗಾಬರಿ ಆಯಿತು, ಮನೆ ತಲೆ ತಿರುಗಿದಂಗಾಗಿ ಸುಸ್ತಾಗಿ ಬದುಕ್ಬಿಟ್ಟೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ. ಆದರೆ ಅವಾಗ ಏನಾಯಿತು? ನಮ್ಮ ನಂಬಿಕೆ ನೋಡಿ, ಯೇಸುಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಾವು ಆರಾಮಾಗ್ತೀವಿ. ನಂಬಿಕೆ ನಮಗೆ ತಲೆಯಲ್ಲಿ ಕೂತು ಬಿಟ್ಟಿದೆ ಅಲ್ವಾ? ಯಾವ ಆಸ್ಪತ್ರೆ ಔಷಧಿ ಉಪಚಾರಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರೋದು ಪ್ರಾರ್ಥನೆ. ಪ್ರಾರ್ಥನೆ ಮಾಡಿದಾಗ ನಮ್ಗೆ ಆರಾಮಾಗ್ತದೆ ಅನ್ನೋದು ನಂದು ನಂಬಿಕೆ, ಸುಂದಮ್ಮಂದು ನಂಬಿಕೆ. ಅದಕ್ಕೆ ನಾನು ಮಲಗಿದಲ್ಲೇ ಇದ್ದೆ, ಸಮಾಧಾನ ಆಗಲಿಲ್ಲ. ನನಗೆ ನಾನು ಮಲ್ಕೊಂಡೆ ಪ್ರಾರ್ಥನೆ ಮಲ್ಕೊಂಡೆ ಓಡಾಡ್ತೀನಿ, ಆ ಕಡೆ ಈ ಕಡೆ ಸಮಾಧಾನ ಆಗ್ತಾ ಇಲ್ಲ. ಅವಾಗ ಬಾರಮ್ಮ ಸುಂದಮ್ಮ ಸ್ವಲ್ಪ ಪ್ರೇಯರ್ ಮಾಡಮ್ಮ ಮಗಳ, ಯಾಕೋ ತುಂಬ ಗಾಬರಿ ಆಗ್ತಾ ಇದೆ, ತಲೆ ತಿರುಗಿದಂಗಾಯ್ತು, ಕೂಡೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ಮೊಬೈಲ್ ನೋಡೋಕ್ಕೂ ಆಗ್ತಿಲ್ಲ, ಮೊಬೈಲ್ ಏನೋ ಮೆಸೇಜ್ ಮಾಡ್ಬೇಕು, ಯಾರಿಗೂ ಮಾತಾಡ್ಬೇಕು ಅನ್ಕೊತ ಇದ್ದೀನಿ, ಆಗ್ತಾ ಇಲ್ಲ. ಸುಮ್ಮನೆ ಮಲಗಿಬಿಟ್ಟೆ. ಆಗ ಮಗಳು ಬಂದು ಪ್ರಾರ್ಥನೆ ಮಾಡಿದ್ಲು. ಮಗಳಷ್ಟೇ ಅಲ್ಲ, ಆಕೆ ಮೊಮ್ಮಗಳು ಹನಿ, ಚಿಕ್ಕದು 2.5 ವರ್ಷದ ಮಗು, ಅದು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಅದಕ್ಕೆ ಹೇಳೋದು ಮಕ್ಕಳನ್ನು ಬೆಳೆಸುವಾಗ ದೇವರ ಮಕ್ಕಳು, ಕ್ರೈಸ್ತರು ಮಕ್ಕಳನ್ನು ಚಿಕ್ಕಂದಿನಿಂದಲೇ ಬಾಲ್ಯದಿಂದಲೇ ದೇವರ ಭಯ ಭಕ್ತಿ ಪ್ರಾರ್ಥನೆಯಲ್ಲಿ ಬೆಳೆಸಬೇಕು. ಆ ಮಗುನ ಅವರ ಅಪ್ಪ ಅಮ್ಮ ನಮ್ಮ ಹರೀಶ್ ಮತ್ತು ಪದ್ಮ ದೇವರಲ್ಲಿ ಬೆಳೆಸ್ತಾ ಇದ್ರು. ಅದು ಹುಟ್ಟಿದಾಗಿಂದಲೂ ಅದು ಹುಟ್ಟಿದ್ದೇ ಒಂದು ಅದ್ಭುತ ಸಾಕ್ಷಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ವಾ? ಸಾಕ್ಷಿ ಮಗಳು, ನಿಜವಾಗ್ಲೂ ಪಕ್ಕ ಸಾಕ್ಷಿ ಮಗಳು. ದೇವರು ಇನ್ನೇನು ಡಾಕ್ಟರ್ ಹತ್ರ ಹೋಗೇ ಇಲ್ಲ. ಗರ್ಭ ಧರಿಸಿದಾಗಿಂದ ಪದ್ಮ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಾಳೆ. ಆದರೂ ಕೂಡ ಕೊನೆ ಹಂತದಲ್ಲಿ ಡೆಲಿವರಿ ಸಮಯದಲ್ಲಿ ಹೋದಾಗ ಡೆಲಿವರಿ ಆಗೋದು ಕಷ್ಟ, ಮಗು ಉಳಿಯೋದು ಕಷ್ಟ ಅಂತ ಡಾಕ್ಟರ್ಗಳು ಹೇಳಿದರು. ಆದರೆ ನಮ್ಮ ಯೇಸಪ್ಪ ಸರ್ವಶಕ್ತನಾದ ದೇವರು, ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವ ದೇವರು ಆ ಮಗುವನ್ನು ಉಳಿಸಿದ, ಬೆಳೆಸಿದ. ಹಲ್ಲೆಲೂಯಾ. ಆ ಮಗು ಹುಟ್ಟಿದಾಗಿದೆ, ಅದು ಹುಟ್ಟಿದ್ದೇ ಅವ್ರ ಅಮ್ಮ ಹುಟ್ಟಿದ್ದೇ ದೇವರ ಮಗಳಾಗಿ, ಪದ್ಮ ಹುಟ್ಟಿ ಬೆಳೆದಿದ್ದೇ ದೇವರ ಮಗಳಾಗಿ. ಆ ದೇವರಿಗೆ ಕೊಟ್ಟ ಮಗು ಅದು ದೇವರ ಮಗಳೇ.
ಅದು ಯಾವಾಗ ಮಾತು ಕಲ್ತಿದ್ವಿ ಅವಾಗಿಂದ ಅದು ಹಲ್ಲೆಲೂಯ ಆಮೇಲೆ ಪ್ರಾರ್ಥನೆ ಮಾತಾಡ್ತದೆ. ಇನ್ನು ಮಾತು ಸರಿಯಾಗಿ ಬರಲ್ಲ, ಆದರೂ ಕೂಡ ಪ್ರಾರ್ಥನೆ ಮಾಡ್ತಾಳೆ. ಮಗು ಏನಂತ, ಯಾರಮ್ಮ ಪ್ರಾರ್ಥನೆ ಮಾಡಮ್ಮ ಆರಾಮಿಲ್ಲ ಅಂದರೆ ಏನಂತ ನೋಡು, ಪ್ರೇರಣೆ ಹಚ್ಕೋ, ಸಿಲಿವೆ ಹಾಕೋ, ಪ್ರಾರ್ಥನೆ ಮಾಡು. ನೋಡಿ, ಅಷ್ಟು ಚಿಕ್ಕ ಮಗುವಿಗೆ ಎಷ್ಟು ದೇವರು ಜ್ಞಾನ ಕೊಟ್ಟಿದ್ದಾನೆ. ಅದು ಯಾಕೆ ಬಂತು? ಅಜ್ಜಿಯಾದ ಸುನೀತಮ್ಮ, ತಾಯಿಯಾದ ಪದ್ಮ, ಅಪ್ಪ ಹರೀಶು ಇವರೆಲ್ಲರೂ ಮಾಡಿದ್ದಾರೆ ಪ್ರಾರ್ಥನೆ. ಅವರು ಮಾತಾಡಿದ ಮಾತುಗಳು ಒಳ್ಳೆ ಮಾತುಗಳು. ಈ ಮಾತು ಯಾರ ಬಾಯಲ್ಲಿ ಬರ್ತದೆ? ಯಾರು ನಿಜವಾಗಿಯೂ ನಂಬಿಕೆಯಿಂದ ದೇವರಲ್ಲಿ ಇರ್ತಾರೋ, ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿ, ಇವೆರಡು ಬಹಳ ಮುಖ್ಯ ಮಕ್ಕಳೇ. ಪ್ರಾರ್ಥನಾ ಪರರು, ಪ್ರಾರ್ಥನಾ ಯೋಧರು ಅಂತ ನಾವು ಹೇಳ್ತೇವೆ. ಪ್ರೇಯರ್ಫುಲ್ ಆಗಿ, ಪ್ರೇಯರ್ ವಾರಿಯರ್ಸ್ ಆಗಿ ನಾವು ಇರಬೇಕಂತೆ. ಅಂದ್ರೇನು, ಪ್ರತಿಯೊಬ್ಬ ಕ್ರೈಸ್ತನು ಪ್ರಾರ್ಥನೆ ಮಾಡ್ತಾನೆ, ಆದರೆ ನಾವು ಮಾಡಿದ ಪ್ರಾರ್ಥನೆಗೆ ಫಲ ಸಿಗಬೇಕು, ನಾವು ಅಂದುಕೊಂಡಿದ್ದು ಆಗಬೇಕು. ಆಗ ಅವರು ಪ್ರಾರ್ಥನಾ ಯೋಧರು. ದೇ ಆರ್ ಕಾಲ್ಡ್ ಪ್ರೇಯರ್ ವಾರಿಯರ್ಸ್, ಯೋಧರು. ಪ್ರಾರ್ಥನೆಯಲ್ಲಿ ಅಷ್ಟು ಹಗಲಿರುಳು ಅವರು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಾರೆ ಮಕ್ಕಳು. ಹಾಗೆ ಅವರ ಮನೆಯಲ್ಲಿ ಯಾವಾಗಲೂ ಸುನೀತ ಮಾಡುವ ಮಾತು, ಅವರ ಅಮ್ಮ ಪದ್ಮ ಆಡುವ ಮಾತು ಕೇಳಿದ ಚಿಕ್ಕ ಮಗು ಅದು ಹೇಳ್ತದೆ, ಹುಷಾರಿಲ್ಲ, ನೋವಾಗ್ತದೆ ಅಂದರೆ ಪ್ರಾರ್ಥನೆಯನ್ನೇ ಹಚ್ಕೋ, ಶಿಲುಬೆ ಹಾಕೋ, ಪ್ರಾರ್ಥನೆ ಮಾಡ್ಕೋ. ಅಮ್ಮ ಪ್ರಾರ್ಥನೆ ಮಾಡಿ ಬಾರಮ್ಮ, ನನಗೆ ಆರಾಮಿಲ್ಲ ಅಂದರೆ ನಿನ್ನೆ ಬಂದು ನಾನು ಕಾಟಲ್ಲಿ ಮಲಗಿದ್ರೆ ನನ್ನ ಹತ್ರ ಬಂದು ನನ್ನ ಮೈ ಮುಟ್ಟಿ ಶಿಲುಬೆ ಹಾಕಿ, ಏಸಪ್ಪ ಅಮ್ಮಾಜಿನ ಮುಟ್ಟಪ್ಪ. ಆ ಚಿಕ್ಕ ಮಗು ನೋಡಿ, ಆ ಚಿಕ್ಕ ಮಗು ಪ್ರಾರ್ಥನೆ ದೇವರು ಕೇಳಿದಾನೆ. ನಿಜವಾಗ್ಲೂ ನಾನು ಅನುಭವಿಸಿದ್ದು ಮಕ್ಕಳಿಗೆ ನೀವು ಹೇಳ್ತಾ ಇರೋದು, ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇದೆ ಅಂತ. ಈಗ ನಾವು ಓದಿದ್ವಲ್ಲ ವಾಕ್ಯ, ಯಾಕೋ 5:10 ಏನು ಹೇಳ್ತದೆ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡ್ತದೆ, ಸ್ವಸ್ಥತೆ ಕೊಡ್ತದೆ. ಕೂಡಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ, ಮಾತಾಡಕ್ಕಾಗ್ತಾ ಇಲ್ಲ ಅಂತ ಮಲಗಿದ ನಾನು, ಇವರಿಬ್ರು ಅಜ್ಜಿ ಮೊಮ್ಮಗಳು ಬಂದು ಪ್ರೇಯರ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಎದ್ದು ಕೂತ್ಕೊಂಡೆ. ಪದ್ಮ ನಿಂಬೆಹಣ್ಣು, ಅಮ್ಮ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ತೀನಿ ಕುಡಿಯಮ್ಮ ಅಂದ. ಆಯ್ತಮ್ಮ ಮಾಡಿಕೊಡು. ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಟು ಎದ್ದು ಕುಂತು ಕುಡಿದ ಮೇಲೆ ಇನ್ನು ಮತ್ತೆ ಅಪ್ಪಾಜಿ ಬಳ್ಳಾರಿಯಿಂದ ಬಂದರು, ಗಂಟೆ ಮಾತಾಡ್ದಂತ ಕೂತ್ಕೊಂಡ್ಬಿಟ್ಟು ದೇವ್ರ ಆರೋಗ್ಯ ಬಲ ಕೊಟ್ಟುಬಿಟ್ಟ ಮಕ್ಕಳೇ, ದೇವರಿಗೆ ಕೋಟಿ. ಸೊ ಅದು ನಮ್ಮ ಸೇವೆಯಲ್ಲಿ 4ನೇ ತಲೆಮಾರದು, 4th ಜನರೇಷನ್ ನನಗೆ. ರಾಮಯ್ಯ ಅವರ ಅಮ್ಮ ನಾಗಮ್ಮ, ನಮ್ಮ ಸುನೀತಮ್ಮ ಅವರಮ್ಮ ಹನ್ನಮ್ಮ, ಅವರ ಮಕ್ಕಳು ಸುನೀತಮ್ಮ ರಾಮಯ್ಯ, ಅವರ ಮಗಳು ಪದ್ಮಜ, ಅವರ ಮಗಳು ಹನಿ. 4ನೇ ತಲೆಮಾರು ಆಯ್ತಲ್ಲ, 4th ಜನರೇಷನ್. ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನನಗೆ, ಅಪ್ಪಾಜಿಗೆ ಈ ಮಕ್ಕಳನ್ನು ನೋಡಿದರೆ ಖುಷಿ ಆಗುತ್ತೆ. ನಾವು ಇಷ್ಟು ವರ್ಷಗಳು ಮಾಡಿದ ಸೇವೆ ನಿಜವಾಗಿ ಒಳ್ಳೆ ಫಲ ಕೊಟ್ಟಿದೆ ಅಮ್ಮ. 4ನೇ ತಲೆಮಾರಿಗೆ ನಾವು ಇನ್ನು ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ ದೇವರು ನಮಗೆ ಎಷ್ಟು ಆಯುಷ್ಯ ಆರೋಗ್ಯ ಬಲ ಕೊಟ್ಟಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರಗಳು. ಹಲ್ಲೆಲೂಯ. ಹಾಗೆ ಮಕ್ಕಳೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಅದಕ್ಕೆ ಸಾಕ್ಷಿಗಳು ನಾವೇ, ಜೀವಂತ ಸಾಕ್ಷಿಗಳು. ಲಿವಿಂಗ್ ಟೆಸ್ಟಿಮನಿ, ಲಿವಿಂಗ್ ಇದು ಸಾಕ್ಷಿ, ನಾವು ಜೀವಂತ ಸಾಕ್ಷಿ ನಾವಿದ್ದೀವಿ. ಅಪ್ಪಾಜಿಗೂ ಅಷ್ಟೇ. ನಿನ್ನೆ ನೋಡಿ ಬೆಳಿಗ್ಗೆ ನನ್ನ ಅವಸ್ಥೆ ಆಯ್ತಾ, ನಾನು ಸ್ವಲ್ಪ ಆರಾಮಾದೆ. 2 ಕಡೆ ಪ್ರಾರ್ಥನೆ ಅನ್ಸುತ್ತವೆ. 2 ಕಡೆ ಏನು ಬರೋಕ್ಕಾಗುತ್ತೆ ನಾವು ಬಿಡಮ್ಮ, 2 ಕುಟುಂಬಗಳು ತಿರುಗಕ್ಕೆ ಕೂಡಕ್ಕೆ ಗಂಟೆಗಟ್ಟಲೆ ಆಗಲ್ಲೇನೋ ಅಂದ್ಕೊಂಡ್ರೆ, ಆದರೆ ದೇವರು ಎಬ್ಬಿಸಿ ಆರೋಗ್ಯ ಬಲ ಕೊಟ್ಟು 2 ಕುಟುಂಬಗಳಲ್ಲಿ ನಿನ್ನೆ ನಾವು ಕುಟುಂಬ ಪ್ರಾರ್ಥನೆ ನಡೆಸಿದ್ದೇವೆ. ಮತ್ತು ಬಂದ ಮೇಲೆ ರಾತ್ರಿ ಯಾಕೆ ಮಲಗಿದ್ರು, ನಾವು ಬಂದು ಮಾತಾಡಿ ಮಲಗೋಕೆ 11 ಗಂಟೆ ಏನಾಯಿತು, ಹೆಚ್ಚು ಕಡಿಮೆ 11-12 ಗಂಟೆ ಅವಾಗ ಮಲಗಿದ್ದಾರೆ. ಮತ್ತು ರಾತ್ರಿ ಎಲ್ಲ ಅಪ್ಪಾಜಿಗೆ ಹೊಟ್ಟೆ ಸರಿ ಇಲ್ಲ, ಲೂಸ್ ಮೋಷನ್ಸ್ ಆಗ್ಬಿಡ್ತು. ತುಂಬ ಒಂಥರ ನಿತ್ರಾಣ ಅವರಿಗೆ. ಬೆಳಗಾಗಷ್ಟಿಗೆ ಅಮ್ಮ ನಾನು ಎಲ್ಲಿಗೆ ಹೋಗಲ್ಲ, ಅವ್ರ ಪ್ರೋಗ್ರಾಮು ಹನುಮಾಪುರಕ್ಕೆ ಹೋಗ್ಬೇಕು ಸೇವೆಗೆ. ನಾನು ಹನುಮಾಪುರಕ್ಕೆ ಹೋಗಲ್ಲ, ಸೋಮನಾಪುರಗೂ ಬರಲ್ಲ, ನನ್ನ ಮನೆಯಲ್ಲೇ ಮಲಗ್ತೀನಿ, ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಆದರೆ ಮತ್ತೆ ಪ್ರಾರ್ಥನೆ ಮಾಡಿದ್ದೇವೆ ನಾವು. ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ನಾನು ಪ್ರಾರ್ಥನೆ ಮಾಡಿಕೊಂಡೆ, ಸುತ್ತಮ್ಮ ಪ್ರೇಯರ್ ಮಾಡಿಕೊಂಡ್ರು. ಅಪ್ಪ, ಈ ದಿನ ನಿನ್ನ ಪುನರುತ್ಥಾನ ದಿನ. ನಮ್ಮ ಪರಿಸ್ಥಿತಿ ಏನೇ ಇದ್ದರೂ ಕೂಡ ನಿನ್ನ ಸನ್ನಿಧಿಗೆ ನಾವು ಹೋಗಬೇಕು, ನಿನ್ನ ಸೇವೆ ನಾವು ಮಾಡಬೇಕು. ನಾವಿಲ್ಲಿದ್ದ ಉದ್ದೇಶನೇ ಅದು. ಈಗ ಬಳ್ಳಾರಿಯಿಂದ ಸೋಮನಾಪುರಿಗೆ ಬಂದು ಹನುಮಾಪುರಕ್ಕೆ ಹೋಗ್ಬೇಕಂತ ಅಪ್ಪಾಜಿ ಬಂದರು. ನಾನು ಇಲ್ಲಿ ಉಳ್ಕೊಂಡಿದ್ದೆ, ನಾನು ಸೋಮವಾರ ಮುಗಿಸ್ಕೊಂಡು ಹೋಗ್ಬೇಕಿತ್ತು, ಮಂಗಳವಾರ ಬುಧವಾರ. ಆದರೆ ಮಕ್ಕಳು ಪದ್ಮಾಸುರಿ ತಮ್ಮೇನು ಹೇಳೋ, ಅಮ್ಮ ಇದ್ದೀಯಮ್ಮ, ಒಮ್ಮೆಲೆ ಆಯಿತು ಆರಾಧನೆ ನೋಡ್ಕೊಂಡು ಹೋಗಮ್ಮ, ಭಾಳ ದಿನ ಆಯಿತು ಸೋಮನಾಪುರ ಆರಾಧನೆಗೆ ನೀವು ಬಂದಿಲ್ಲ. ಆಯ್ತಮ್ಮ, ಅದಕ್ಕಾಗೇ ನಾವು ಇದ್ದ ಮೇಲೆ ಅದೇ ನಡೆಸಿಲ್ಲ ಅಂದರೆ ಹೇಗೆ ಅಲ್ವಾ? ದೇವರು ಮತ್ತೆ ನಮ್ಮನ್ನೆಲ್ಲರೂ ಪ್ರಾರ್ಥನೆ ಕೇಳಿ ಮತ್ತೆ ಎಬ್ಬಿಸಿದನಪ್ಪ. ಸುಸ್ತಾಗಿತ್ತು ಹಾಸಿಗೆಯಿಂದ, ಮತ್ತೆ ಎಬ್ಬಿಸಿ ಮತ್ತೆ ಎದ್ದು ರೆಡಿಯಾಗಿ ಅಪ್ಪಾಜಿ ಹನುಮಾಪುರಕ್ಕೆ ಹೋದ್ರು. ಮತ್ತು ನಾನು ಇಲ್ಲಿ ಸಭೆಗೆ ಬಂದಿದ್ದೇನೆ ಮಕ್ಕಳೇ. ಬಲಹೀನತೆಯಲ್ಲಿ
ಬಲವನ್ನು ಕೊಟ್ಟು ನಡೆಸುವ ದೇವರು ನಮ್ಮ ದೇವರು. ಅಲ್ಲೆಲ್ಲೂಯ್ಯ. ವೈದ್ಯರಿಗೆ ಪರಮವಾಗಿ ಯಾವ ಡಾಕ್ಟ್ರು ಏನು ಲೆಕ್ಕಕ್ಕಿಲ್ಲ ನಮಗೆ. ನಮ್ಮ ಡಾಕ್ಟ್ರ್ ಯೇಸಪ್ಪ. ಆತ ಮುಟ್ಟಿದ್ರೆ ಸಾಕು, ಆತ ಒಂದು ಮಾತು ಹೇಳಿದ್ರೆ ಸಾಕು ಅಲ್ವಾ. ಆತನ ಒಂದು ಮಾತಿನಿಂದ ಅದ್ಭುತಗಳು ನಡೀತವೆ. ಎಷ್ಟೋ ಸೂಚಕ ಕಾರ್ಯಗಳಾಗಿದ್ದಾವೆ ನಾವು ನೋಡಿದಾಗ ಬೈಬಲಲ್ಲಿ. ಕುಷ್ಠರೋಗಿ ಆರಾಮಾಗಿದ್ದಾನೆ, ಸ್ವಸ್ಥತೆ ಹೊಂದಿಕೊಂಡಿದ್ದಾನೆ ಅಲ್ವಾ. ಕಣ್ಣಿಲ್ಲದ ಕುರುಡನಿಗೆ ಕಣ್ಣು ದೃಷ್ಟಿ ಕೊಟ್ಟಿದ್ದಾನೆ ಯೇಸಪ್ಪ. ಆತ ಮುಟ್ಟಿದ್ದಾನೆ. ಪಾರ್ಶ್ವವಾಯು ಹೋಗಿ ಎತ್ತು ಓಡಾಡೋ ಹಾಗೆ ಮಾಡಿದ್ದಾನೆ. ಹಾಸಿಗೆಂತವನು ಎತ್ತು ತನ್ನ ಹಾಸಿಗೆಯನ್ನೇ ಹಿಡ್ಕೊಂಡು ಓಡಿ ಹೋದ ಅಂತ ನಾವು ಬೈಬಲಲ್ಲಿ ನೋಡ್ತೇವೆ. ಅಂತ ಅದ್ಭುತ ಸ್ವರೂಪ ನಮ್ಮ ಯೇಸಪ್ಪ. ದೇವರಿಗೆ ಸ್ತೋತ್ರ. ಇದನ್ನು ಪ್ರಾರ್ಥನೆ ಅಂಶ ನೋಡುವಾಗ ಇಲ್ಲಿ ಒಂದು ಅಂಶ ನಾವು ನೋಡೋದು, ಯಾಕೋಬ 5:15 ಹೇಳೋದೇನು ಅಂದರೆ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ಒಂದನೇ ಅಂಶ ನೆನ್ಪಿಟ್ಟು, ಒಂದು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಆ ಪ್ರಾರ್ಥನೆ ಕೇಳ್ತಾನೆ. ಅದು ಎರಡನೇ ಅಂಶ ಏನು ಅಂದರೆ ಉದ್ದೇಶಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಬೇಕಂತೆ ನಾವು. ಅರ್ಥ ಆಯ್ತಾ? ಉದ್ದೇಶ ಇರಬೇಕು, ಪರ್ಪಸ್ ಇರಬೇಕು. ನಾವು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದನ್ನು ನಾವು ತಿಳ್ಕೊಂಡಿರ್ಬೇಕು ಮಕ್ಕಳು. ಈಗ ಯಾಕೋಬ 5:15 ವಾಕ್ಯ ಏನು ಹೇಳ್ತಾ ಇದೆ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡಿತು, ಆರೋಗ್ಯ ನೀಡಿತು, ಬಲ ಕೊಟ್ಟಿತು. ಆನಂತರ ಅದೇ 16ನೇ ವಾಕ್ಯದಲ್ಲೂ ಬರೆದು, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹು ಬಲವಿದೆ. ಹಲ್ಲೆಲೂಯ. ನೀತಿವಂತನ ಪ್ರಾರ್ಥನೆ. ನಾವು ನೀತಿವಂತರು ಯಾವಾಗ ಆಗ್ತೇವೆ ಅಂದರೆ ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆದುಕೊಂಡವನು ನೀತಿವಂತನು. ಬೈಬಲಲ್ಲಿ ಒಂದು ಕಡೆ ನೋಡ್ತೇವೆ, ರೋಮಪುರದಲ್ಲಿ ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ ಅಂತದೆ. ಆದರೆ ಮತ್ತೆ ನಾವು ಹಾಗೆ ಮುಂದೆ ಓದಿದಾಗ ದೇವರ ವಾಕ್ಯದಲ್ಲಿ ನೀತಿವಂತರು ಅಂದರೆ ನಂಬಿಕೆಯಿಂದ ಜೀವಿಸುವವರು, ಪ್ರಾರ್ಥನೆ ಪರರಾಗಿರುವವರು, ಪ್ರಾರ್ಥನೆ ಯೋಧರು ನೀತಿವಂತರು. ಅಂಥ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ನೋಡಿ. ಒಂದೇ ನಾವು ನೋಡಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ. ಇಲ್ಲಿ ಅತಿ ಆಸಕ್ತಿ ಅಂದರೆ ಇಷ್ಟಪಟ್ಟು ಇಂಟ್ರೆಸ್ಟ್ ಇಂದ ಪ್ರೇಯರ್ ಮಾಡ್ಬೇಕಂತೆ. ಸುಮ್ಮನೆ ಚರ್ಚಿಗೆ ಬಾ ಅಂದ್ರೆ ಸುಮ್ಮನೆ ಅಯ್ಯೋ ಈ ಅಪ್ಪಾಜಿ ಅಮ್ಮ ಬರೀ ಚರ್ಚಿಗೆ ಬಾ ಅಂತ ಕರೀತಾರೆ, ಏನಪ್ಪ ಇವತ್ತು ಕಿರಿಕಿರಿ ಓದ್ ಬರೋಣ ಆ ಕಡೆ ಸುಮ್ಮನೆ ಸ್ವಲ್ಪ ಹೊತ್ತು ಅಂದುಕೊಂಡು ನೀವೇನಾದರೂ ಸಭೆಗೆ ಬಂದರೆ ಮಕ್ಕಳೇ ದೇವರ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ. ನಿಮಗೆ ನೀವು ಇಷ್ಟಪಟ್ಟು ಬರಬೇಕು. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ನಮ್ಮ ಸಭೆಗೆ ಈ ದಿನ ನೆಹಮಿಯ ಮಗ ಸಂತೋಷ ಬಂದಿದ್ದಾನೆ. ಮೊನ್ನೆ ದಿನ ಪ್ರಾರ್ಥನೆ ಮಾಡಿ ಕಳಿಸಿದೆ, ಮಗ ಬರಬೇಕಪ್ಪ, ನಿಮ್ಮ ಸಭೆ, ನಿಮ್ಮ ಊರು ಯೌವನಸ್ಥರ ಮಕ್ಕಳು ಸಭೆಗೆ ಬರಬೇಕು ಅಂದರೆ ನಿಜವಾಗಲೂ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಮಗನನ್ನು ಸಭೆಗೆ ಕರೆದುಕೊಂಡು ಬಂದಿದ್ದಾನೆ. ದೇವರಿಗೆ ಸ್ತೋತ್ರ ಅಲ್ವಾ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿ ಕೇಳಿಕೊಂಡ್ರೆ ಆಗ್ತದೆ ಮಕ್ಕಳೇ. ಆ ನಂಬಿಕೆ ಎಲ್ಲರಲ್ಲೂ ಇರಬೇಕು. ಅಷ್ಟೇ ಅಲ್ಲ, ಆಸಕ್ತಿ ಇರಬೇಕು. ಏಸಪ್ಪ ಅಂದರೆ ನಾವು ಇಷ್ಟಪಟ್ಟು ಬರಬೇಕು, ಕಷ್ಟಪಟ್ಟು ಅಲ್ಲ ಮಕ್ಕಳೇ. ಇಷ್ಟಪಡಬೇಕು. ಆಸಕ್ತಿ ಇದ್ದಾಗ, ಇಂಟ್ರೆಸ್ಟ್ ಇದ್ದಾಗ, ಇಷ್ಟಪಟ್ಟು ನೀನು ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಬಹಳ ಬಲ ಇದೆಯಂತೆ. ಅದಕ್ಕೆ ಅದೇ ವಾಕ್ಯದಲ್ಲಿ ಮುಂದೆ ನೋಡ್ತೇವೆ, ಏಲಿಯ ಒಬ್ಬ ದೈವಭಕ್ತ ಸೇವಕ. ಆದರೂ ಆತ ನಮಗೆ ಮನುಷ್ಯ, ನಾವು ನೀವಿದ್ದ ಹಾಗೆ ಒಬ್ಬ ಸಾಧಾರಣ ಮನುಷ್ಯ ಅಂತ ದೇವರ ವಾಕ್ಯನೇ ಹೇಳ್ತಾ ಇದೆ ಅಲ್ವಾ. ಒಬ್ಬ ಸಾಧಾರಣ ಮನುಷ್ಯ, ಆತ ಏನಾಗಿದ್ದ? ನೀತಿವಂತನಾಗಿದ್ದ. ಅತಿ ಆಸಕ್ತಿಯಿಂದ ಇಷ್ಟಪಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅದೇನಾಯಿತು? 3.5 ವರ್ಷ ಮಳೆ ಬರಬಾರದು ಅಂತ ಪ್ರಾರ್ಥನೆ ಮಾಡಿದಾಗ ಮಕ್ಕಳೇ 3.5 ವರ್ಷ ಮಳೆನೇ ಬರಲಿಲ್ಲಂತೆ ಆ ಪ್ರದೇಶದಲ್ಲಿ, ಆ ಕಾಲದಲ್ಲಿ, ಆ ಪ್ರದೇಶದಲ್ಲಿ. ಯಾಕೆಂದರೆ ಜನರು ಪಾಪ ಮಾಡಿ ಮಾಡಿ ಮೋಸಗಳು, ಅಕ್ರಮಗಳು, ಅನ್ಯಾಯಗಳು, ಪಾಪಗಳೇ ತುಂಬಿ ಹೋದಾಗ ಅದಕ್ಕೆ ರೋಸತಿ ಇವರಿಗೆ ಪಾಠ ಬುದ್ಧಿ ಕಲಿಸಬೇಕು ಅಂತ ಆತ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಬದುಕ್ತಾ ಇವರು ಬದುಕಿ ದೇವರನ್ನೇ ಬಿಟ್ಟು ಇವರು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರಲ್ಲ, ಅಂಥವರಿಗೆ ಪಾಠ ಕಲಿಸಬೇಕು, ಬುದ್ಧಿ ಬರಬೇಕು ಅಂತ ಆತನ 3.5 ವರ್ಷ ಮಳೆನೇ ಬೇಡ, ಹೆಂಗಿರ್ತಾರೆ ನೋಡೋಣ ಇವರು ಅಂತ ಮಾಡಿದರೆ, ನೀತಿವಂತನಾದ ಏಲಿಯನು ಅತಿ ಆಸಕ್ತಿಯಿಂದ ಇಂಟ್ರೆಸ್ಟಿಂದ ಪ್ರಾರ್ಥನೆ ಮಾಡಿದಾಗ 3.5 ವರ್ಷ ಮಳೆ ಬರಲಿಲ್ಲ. ಆ 3.5 ವರ್ಷ ಹೇಗಿದ್ದರು ಆ ಕಾಲಕ್ಕೆ ಆ ಜನ ಅಲ್ವಾ. ಈಗ ಒಂದು ವರ್ಷದಲ್ಲೇ 1 ತಿಂಗಳು 2 ತಿಂಗಳು ಮಳೆ ಬರಬೇಕಾದ ಟೈಮಿಗೆ ಬಂದಿಲ್ಲ ಅಂದರೆ ರೈತರು, ಪ್ರಾಣಿಗಳು, ಪಕ್ಷಿಗಳು ಎಷ್ಟು ಓಡಾಡ್ತವೆ ಅಲ್ವಾ. ರೈತರಿಗೆ ಬೆಳೆ ಇಲ್ಲ, ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಪಶುಗಳಿಗೆ ನೀರಿಲ್ಲ, ಆಹಾರ ಇಲ್ಲ, ಹುಲ್ಲಿಲ್ಲ, ಏನಿಲ್ಲ ಅಂದರೆ ಎಷ್ಟು ಕಷ್ಟಪಡ್ತೇವೆ. ಆದರೆ 3.5 ವರ್ಷ ಮತ್ತು ಆ ಕಾಲಕ್ಕೆ ಜನರು ಹೇಗಿದ್ದರು, ಎಷ್ಟು ಓಡಾಡಿರ್ಬೋದು, ಎಷ್ಟು ಅವರು
ಪರಿಸ್ಥಿತಿ, ಕಷ್ಟ ಪರಿಸ್ಥಿತಿ ಆಗಿರಬೇಕು. ಆ 3.5 ವರ್ಷ ಬರಲೇ ಇಲ್ಲ. ಮತ್ತೆ ಎಲ್ಲರೂ ಬಂದು ಕೇಳ್ಕೊಂಡ್ರಂತೆ, ಏನೇನ ಅಪ್ಪ ನೀನು ಈ ಥರ ಪ್ರೇಯರ್ ಮಾಡಿಬಿಟ್ಟು ಮಳೆ ಬರಲಾರ್ದಂಗೆ ಮತ್ತೆ ನೀನು ಪ್ರಾರ್ಥನೆ ಮಾಡಪ್ಪ, ದಯವಿಟ್ಟು ಮಳೆ ಬರೋವಂಗೆ ಪ್ರಾರ್ಥನೆ ಮಾಡುವಂತ ಎಲ್ಲರೂ ಬಂದು ಕೇಳ್ಕೊಂಡಾಗ ಆಗ ಮತ್ತೆ ಏಲಿಯ ಮತ್ತೆ ಪ್ರಾರ್ಥನೆ ಮಾಡಿ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡಿದಾಗ ಮತ್ತೆ ಮಳೆ ಬಂತು, ಬೆಳೆ ಬೆಳೆಯಿತು. ಹಲ್ಲೆಲೂಯಾ. ಏಲಿಯನ ಪ್ರಾರ್ಥನೆ ಎಂತ ಪ್ರಾರ್ಥನೆ? ಅತಿ ಆಸಕ್ತಿಯುಳ್ಳ ನೀತಿವಂತನ ಪ್ರಾರ್ಥನೆ. ನೀವು ಕೂಡ ಮಕ್ಕಳೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲಕ್ಕಿಂತ ಮೊದಲು ನೀವು ನೀತಿವಂತರಾಗಿರಿ. ಯೇಸಪ್ಪನ ಮಕ್ಕಳು ನಂಬಿಕೆಯಿಂದ ನಾವಿರಬೇಕು, ಪ್ರಾರ್ಥನೆಯಿಂದ ಇರಬೇಕು. ದೇವರ ಮಕ್ಕಳಾಗಿ ನಾವು ವಾಕ್ಯದ ಪ್ರಕಾರ ಜೀವಿಸುವವನೇ ನೀತಿವಂತನು. ಅರ್ಥ ಆಯ್ತಮ್ಮ? ಚರ್ಚಿಗೆ ಬರ್ಬೋದು, ಹೋಗ್ಬೋದು ನೀವು, ಆದರೆ ಮತ್ತೆ ಚರ್ಚಿಂದ ಹೊರಗೆ ಹೋದ್ಕೊಳ್ಳೆ ದೇವರಿಗೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಆವಾಗ ನೀತಿವಂತರಲ್ಲ ನೀವು, ನಿಮಗೆ ಯಾವ ಒಳ್ಳೆಯದು ಆಗುವುದಿಲ್ಲ. ಅಂದುಕೊಂಡದಾಗಲ್ಲ ಮಕ್ಕಳೇ. ನೀತಿವಂತರಾಗಿ ದೇವರ ವಾಕ್ಯದ ಪ್ರಕಾರ ಜೀವಿಸಿದರೆ ಮಾತ್ರ ನೀವು ಯಾವಾಗಲೂ ಎಲ್ಲ ಒಳ್ಳೆಯದೇ ಆಗ್ತದೆ. ಆಮೇಲೆ ನೆಕ್ಸ್ಟ್ ನೋಡೋಣ, ದೇವರ ವಾಕ್ಯದಲ್ಲಿ ನೋಡುವಾಗ 1 ಸಾಮುವೇಲ 1ನೇ ಅಧ್ಯಾಯ, 1 ಸಾಮುವೇಲ 1ನೇ ಅಧ್ಯಾಯ 10ರಿಂದ ಓದಮ್ಮ ವಾಕ್ಯ. 1ನೇ ಅಧ್ಯಾಯ 1 ಸಾಮುವೇಲ 1 ಚಾಪ್ಟರ್ 1ನೇ ಅಧ್ಯಾಯ. ಅಲ್ಲಿ ನಾವು ಹನ್ನಳ ಬಗ್ಗೆ ನೋಡ್ತೇವೆ. ಹನ್ನಳ ಪ್ರಾರ್ಥನೆ. ಹನ್ನಳು ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಹೆಣ್ಣು ಮಗಳು, ಆದರೆ ದೇವರಲ್ಲಿ ಬಹಳ ಭಯಭಕ್ತಿ ಹೊಂದಿದಂಥ ಹೆಣ್ಣು ಮಗಳು. ಆಕೆಗೆ ಮಕ್ಕಳಾಗಿರಲಿಲ್ಲ. ಆಕೆಗೆ ಮಕ್ಕಳಾಗಲಿಲ್ಲ ಅಂತ ಅಕ್ಕಪಕ್ಕದವರು, ಮನೆಯವರು ಎಲ್ಲರೂ ಆಕೆನ ಬಂಜೆ ಬಂಜೆ ಗೊಡ್ರಾಲು ಅಂತ ಆಕೆನ ಗೋಳಾಡಿಸ್ತಾ ಇದ್ರಂತೆ. ಆಕೆಗೆ ಮನಸ್ಸಿಗೆ ನೋವು, ಆ ಮಾತು ಕೇಳಿ ಆಕೆಗೆ ಬಹಳ ಮನಸ್ಸಿಗೆ ನೋವಾಯಿತು, ದುಃಖ ಆಯಿತು. ಅದಕ್ಕೆ ಆಕೆ ಏನು ಮಾಡ್ತಾಳೆ? ದೇವರ ಮಗಳು, ಒಳ್ಳೆ ಭಕ್ತಳು, ಒಳ್ಳೆ ಭಯಭಕ್ತಿ ಇತ್ತು ದೇವರಲ್ಲಿ. ಆಕೆ ಏನು ಮಾಡ್ತಾಳೆ ನೋಡು, 10ರಿಂದ ಓದಮ್ಮ. ಬಹು ದುಃಖದಿಂದ ಹನ್ನಳು ಕಣ್ಣೀರು ಸುರಿಸುತ್ತಾ ನೋಡಿ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯು ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕೆಂದು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಸಾಕಮ್ಮ. ಇಲ್ಲಿ ಹನ್ನಳು ಮಾಡುವ ಪ್ರಾರ್ಥನೆ ಮಕ್ಕಳೇ. ಇಲ್ಲಿ ಹನ್ನಳು ಯಾವ ರೀತಿ ಪ್ರಾರ್ಥನೆ ಮಾಡ್ತಾಳೆ ಅಂದರೆ, ಒಂದು ಉಪವಾಸದಿಂದ ಇರ್ತಾಳೆ, ಎರಡನೇದು ಕಣ್ಣೀರಿಡ್ತಾಳೆ, ದೇವರನ್ನು ಪ್ರಾರ್ಥಿಸ್ತಾಳೆ. ಏನಂತ ಪ್ರಾರ್ಥಿಸ್ತಾಳೆ? ಅಪ್ಪ ನನಗೊಂದು ಮಗನನ್ನು ಕೊಡು. ಪ್ರಾರ್ಥನೆ ಮಾಡಿ ಕೇಳೋದೇನು? ಮಗನನ್ನು ಕೊಡು ಅಂತ. ಮಗನನ್ನು ಕೊಟ್ಟ ಮೇಲೆ ಏನು ಮಾಡ್ತೀನಿ ಅಂತ ಕೂಡ ಆಕೆಯಲ್ಲಿ ಅರಿಕೆ ಮಾಡ್ಕೊಳ್ತಾಳೆ. ಅಂದ್ರೇನು? ಹರಕೆ ಹೊತ್ತುಕೊಳ್ತಾಳೆ. ಉಡುಪು ಅಂದ್ಕೊಂಡಿವಿ ಅಂತಿರಲ್ಲ ನೀವು ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ. ಉಡುಪು ಇಟ್ಟು ನೀನು ಹಿಂಗೆ ಮಾಡಿದ್ರೆ ನಾನು ಇದು ಕೊಡ್ತೀನಿ, ನಾನು ಹಿಂಗೆ ಮಾಡಿದ್ರೆ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಂದ್ಕೊಳ್ತಾರಲ್ಲ. ಈಗ ಏನಾದರೂ ನೀವು ಅಂದ್ಕೊಂಡಿದ್ದಾದರೆ ನಾನು ಚರ್ಚಿಗೆ 1000 ರೂಪಾಯಿ ಕೊಡ್ತೀನಿ, 2000 ರೂಪಾಯಿ ಕೊಡ್ತೀನಿ, ಚೇರ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಅಂದ್ಕೊಳ್ತೀರಲ್ಲ. ಹಾಗೆ ಇಲ್ಲಿ ಹನ್ನಳು ನೋಡಿ, ಮಕ್ಕಳಿಲ್ಲ ಅಂತ ಎಲ್ಲರೂ ಬಂಜೆ ಅಂತ ನಿಂದಿಸುತ್ತಿದ್ದರೂ ಕೂಡ, ದುಃಖದಲ್ಲಿದ್ದರೂ ಕೂಡ ಆಕೆ ಬಂದು ದೇವರನ್ನು ಕೇಳ್ತಾಳೆ, ಮೊರೆ ಇಡ್ತಾಳೆ, ಪ್ರಾರ್ಥನೆ ಮಾಡಿ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾಳೆ? ಉಪವಾಸದಿಂದ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಾ ಕೇಳ್ತಾಳೆ. ದೇವ್ರಿಗೆ ಏನು ಕೇಳ್ತಾಳೆ? ಅಪ್ಪ ನೀನು ನನಗೆ ಒಂದು ಮಗನನ್ನು ಕೊಡು. ಮಗನನ್ನು ಕೊಟ್ಟರೆ ಮತ್ತೆ ನಾನು ನಿನ್ನ ಮಗನನ್ನು ನಿನಗೇ ಪ್ರತಿಷ್ಠಿಸಿ ಕೊಡ್ತೇನೆ. ಅವನ ಜೀವಮಾನ ಎಲ್ಲ ನಿನ್ನಲ್ಲೇ ನಿನ್ನ ಮಗನಾಗಿ ಇರೋದಕ್ಕೆ ನಾನು ಬಿಡುತ್ತೇನೆ ಅಂತ ಹೇಳ್ತಾಳೆ ಮಗಳು. ಮುಂದೆ ಹೋದಮ್ಮ. ಕೊಡುವೆನು, ಅವನು ತಲೆಯ ಮೇಲೆ ಸ್ಕೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಆಕೆಯು ಬಹು ಹೊತ್ತಿನವರೆಗೂ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದವು ಕೇಳಿಸಲಿಲ್ಲ. ಆದ್ದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಲಿಲ್ಲವೋ,
ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಅನ್ನಳು, ಸ್ವಾಮಿ, ಆಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯಪಾನವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು. ಆಗ ಎಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಅನ್ನಳು ಏಲಿಯಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಅವರು ಮರುದಿನ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಅನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮವೇಲನೆಂದು ಹೆಸರಿಟ್ಟಳು. ಎಲ್ಕಾನನು ಸಾಕಮ್ಮ ನೋಡಿ, ಈ ಭಾಗದಲ್ಲಿ ನಾವು ನೋಡುವಾಗ ಮೊದಲು ಹನ್ನಳು ಕಣ್ಣೀರಿಟ್ಟು ಪ್ರಾರ್ಥಿಸಿದಳು, ಉಪವಾಸವಿದ್ದು ಪ್ರಾರ್ಥಿಸಿದಳು. ಆಮೇಲೆ ನಾವು ನೋಡುವಾಗ ಮೂರನೇ ಅಂಶ ಏನು ಅಂದರೆ ಆಕೆಯು ಹೃದಯದಿಂದ ಪ್ರಾರ್ಥಿಸಿದಳು ಅಂತಿದೆ ಮಕ್ಕಳೇ. ಅಂದರೆ ಇಲ್ಲಿ ಬಂದುಬಿಟ್ಟು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಕಣ್ಣೀರಿಡ್ತಾ ಆಕೆ ಮನಸ್ಸಿನಲ್ಲೇ ಮಾತಾಡ್ತಾ ಇಲ್ಲ, ಜೋರಾಗಿ ತನ್ನ ಮಾತು ಇನ್ನೊಬ್ಬರಿಗೆ ಶಬ್ದ ಕೇಳಿಸದಂತೆ ಮನಸ್ಸಿನಲ್ಲಿಯೇ ಆಕೆ ಮೌನವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಂತೆ. ಆ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಅಂದರೆ ಹೃದಯದಿಂದ ಮಾಡಿದ ಪ್ರಾರ್ಥನೆ. ಅಂದರೆ ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ನಾವು ದೇವರನ್ನ ಬೇಡಿಕೊಳ್ಳೋದು ಮಕ್ಕಳು. ಹಾಗೆ ಹನ್ನಳು ಬೇಡಿಕೊಂಡಳು, ಹೃದಯದಿಂದ ಪ್ರಾರ್ಥನೆ ಮಾಡೋಕೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡೋಕೆ ತುಟಿ ಅಲ್ಲಾಡ್ತಾ ಇತ್ತಂತೆ. ಅಂದರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಿಮ್ಗೆ ಕೇಳಿಸ್ತಾ ಇಲ್ಲ ಅಲ್ಲ ಅಂದರೆ ತುಟಿ ಅಲ್ಲಾಡ್ತಾ ಇದೆ, ಮಾತು ಆಕೆ ಮಾತ್ರ ಮಾತಾಡ್ತಾನೆ ತನಗೆ ತಾನು, ದೇವರಿಗೆ ಕೇಳ್ತಾ ಇದೆ ಆಕೆ ಮಾತು. ಅಲ್ಲಿ ಏನೇ ಹೇಳ್ತಾನೆ, ಏನೇ ಬಂದು ನೋಡ್ತಾನೆ, ಆಕೆ ಏನಕ್ಕೆ ಕೂತ್ಕೊಂಡು ಸುಮ್ಮನೆ ತೂಗ್ತಿದ್ದಾಳೆ, ಏನಕ್ಕೆ ಏನೇನು ದ್ರಾಕ್ಷಾರಸ ಮದ್ಯಪಾನ ಮಾಡ್ಕೊಂಡು ಬಂದು ಕೂತಾಳ ಅಂತ ಅಂದ್ಕೊಳ್ತಾನೆ. ಏನಿದೆ ಸೇವಕ ಅಲ್ಲಿ ಅಂದ್ಬಿಟ್ಟು, ಏನಮ್ಮ ನೀನೇನು ದ್ರಾಕ್ಷಾರಸ ಮದ್ಯ ಕುಡಿದು ಬಂದಿದ್ಯಾ ಏನು ಹಂಗೆ ಕೂತ್ಕೊಂಡಿದ್ದೀನಿ ನೀನು ಅಂದಾಗ ಆಕೆ ಹೇಳ್ತಾಳೆ, ಇಲ್ಲಯ್ಯ ನಾನು ಕುಡಿದು ಬಂದಿಲ್ಲ, ನಾನು ನನ್ನ ಯೆಹೋವ ದೇವರನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆಕೆ ಹೃದಯದಿಂದ ಪ್ರಾರ್ಥಿಸಿದಳು. ಆ ಪ್ರಾರ್ಥನೆ ದೇವರು ಕೇಳಿದ. ಆಮೇಲೆ ಮತ್ತೆ ಅದೇ ಏಲಿಯ ಬಂದು ಹೇಳ್ತಾನಮ್ಮ, ಯೆಹೋವ ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾನೆ, ದೇವರು ನಿನ್ನ ಅಂದುಕೊಂಡಿದ್ದು ಮಾಡ್ತಾನೆ, ಹೋಗಮ್ಮ ಅಂತ ಹೇಳ್ತಾನೆ. ಬಂದ ಮೇಲೆ ಆಕೆ ಗರ್ಭಿಣಿ ಆಗ್ತಾಳೆ, ಮಗನನ್ನು ಹೆರ್ತಾಳೆ. ಆ ಮಗನ ಹೆಸರು ಸಮುವೇಲ್. ಹಲ್ಲೆಲೂಯಾ. ಅಲ್ಲಿ ಏನು ಹೇಳ್ತಾಳೆ, ಅಮ್ಮ ನನಗೆ ಮಗ ಹುಟ್ಟಿದರೆ ನಿನಗೆ ಕೊಡ್ತೇನೆ ಅಂತ ಹೇಳ್ತಾಳೆ. ಆ ಮಗು ಇನ್ನು ಚಿಕ್ಕವನ. 28ನೇ ವಾಕ್ಯ ಹೋದ ಮನೆ 1ನೇ ಅಧ್ಯಾಯ, ಫಸ್ಟ್ ಸಾಮ್ಯಲ್ 1ನೇ ಸಾಮ್ಯಲ್ 28ನೇ ವಾಕ್ಯ 1ನೇ ಅಧ್ಯಾಯ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ, ಇವನ ಜೀವನದಲ್ಲಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಆಮೇನ್. ಅಂದುಕೊಂಡಿದ್ದು ಮಾಡಿದ್ಲಲ್ಲಮ್ಮ. ಮಕ್ಕಳಿಲ್ಲ ಅಂದಾಗ ದೇವರನ್ನು ಕೇಳಿಕೊಂಡು ದೇವರ ಮಗನನ್ನು ಕೊಟ್ಟ. ಆಕೆ ಪ್ರಾರ್ಥನೆ ಮಾಡುವಾಗ ಏನು ಅಂದ್ಕೊಂಡಿರ್ತಾರೆ, ನನಗೆ ಮಗ ಹುಟ್ಟಿದ್ರೆ ಆ ಮಗನನ್ನು ನಿನಗೆ ಕೊಡ್ತೇನೆ, ನಿನ್ನ ಸೇವೆಗೆ ಕೊಡ್ತೇನೆ ಅಂತ ಹೇಳ್ತಾರೆ, ದೇವರಿಗೆ ಕೊಡ್ತೇನೆ ಅಂತ. ಆ ಮಗು ಆದಮೇಲೆ ಸ್ವಲ್ಪ ದಿನ ಮಾತ್ರ ತನ್ನ ಹತ್ರ, ಅಂದರೆ ಹಾಲು ಕುಡಿಯೋ, ಮೋಸ್ಟ್ಲಿ ಹಾಲು ಕುಡಿದು ಹಾಲು ಬಿಡೋವರೆಗೆ ಇಟ್ಕೊಂಡಿರ್ಬೋದು ಮಗುವನ್ನು ಅಮ್ಮ. ಆಮೇಲೆ ತಂದು ಏನೇ ಸೇವಕರ ಹತ್ರ ಚರ್ಚಿಗೆ ಬಂದು ಸೇವಕರ ಹತ್ರ ಏನಾಗಿ ಹೇಳಿ, ಅಪ್ಪ ನಾನು ನಿನಗೆ ಹೇಳಿದ್ದೆ ಅಲ್ಲ, ನನ್ನ ಮಗ ಹುಟ್ಟಿದ್ರೆ ನಿನಗೆ ಒಪ್ಪಿಸ್ತೀನಿ ಅಂತ, ನಿನಗೆ ಒಪ್ಪಿಸ್ತಾ ಇದ್ದೇನೆ, ನಿನಗೆ ದೇವರಿಗೆ ಸೇವೆ ಮಾಡ್ಕೊಂಡು ಇರಲಿ ನನ್ನ ಮಗ ಅಂತ ಆ ಚಿಕ್ಕ ಮಗನನ್ನು ಬಿಟ್ಟು ಹೋಗ್ಲಿ. ಅಂದರೆ ಆಕೆ ಅಂದುಕೊಂಡಿದ್ದು ಮಾಡ್ತಾಳೆ. ಈಗ ನಿಮ್ಮಲ್ಲಿ ಇಷ್ಟು ಜನ ಇದ್ದಾರೆ, ಕೆಲವು ಏನೋ ಅಂದ್ಕೊಂಡಿರ್ತಾರೆ, ನಾನು ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ. ಕೊಟ್ಟಿದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಸಭೆಗೆ, ದೇವರಿಗೆ, ಪಾಸ್ಟರ್ಗೆ ಏನಾದರೂ ನಾವು ಕೊಡ್ತೀವಿ ಅಂತ ಅಂದುಕೊಂಡಿದ್ದರೆ ಕೊಡಲೇಬೇಕು. ಕೊಟ್ಟರೆ ನಿಮ್ಗೆ ಆಶೀರ್ವಾದ. ಕೊಡಲಿಲ್ಲ ಅಂದರೆ ಅದಕ್ಕೆ 100 ಏನು ಕೊಡ್ತೀನಿ ಅಂದ್ಕೊಂಡಿರ್ತೀವೋ ಅದಕ್ಕೆ ಡಬಲ್ ಕಳ್ಕೊಳ್ತೀರ ನೀವು. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ದೇವರಿಗೆ ಕೊಡ್ತೀನಿ ಅಂದು ಬಂದು ಮಗನನ್ನು ಕೊಟ್ಟಳು. ಇಲ್ಲಿ ಹನ್ನಳ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಆಗಿತ್ತು?
ನಂಬಿಕೆಯಿಂದ, ಕಣ್ಣೀರಿನಿಂದ, ಉಪವಾಸದಿಂದ, ಹೃದಯದಿಂದ ಮಾಡಿದ ಪ್ರಾರ್ಥನೆ. ಅದಕ್ಕೆ ದೇವರು ಉತ್ತರ ಕೊಟ್ಟಾಗಮ್ಮ ಅಲ್ವಾ? ಅದೇ ರೀತಿ ನಾವು ನೋಡುವಾಗ ಸಮಯ ಆಗ್ತದೆ, ಹೆಚ್ಚು ವಾಕ್ಯಗಳು ಓದೋದು ಬೇಡ, ನಾನೇ ಹೇಳ್ತೇನೆ. ಎಸ್ತೇರು ಬಗ್ಗೆ ನಾವು ನೋಡುವಾಗ, ಎಸ್ತೇರು ಗ್ರಂಥ ನಾವು ಓದಿದರೆ ಆಕೆಯು ಕೂಡ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾಳೆ. ಯಾತಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೆ? ತನ್ನ ಜನರನ್ನು ಬಿಡಿಸುವುದಕ್ಕಾಗಿ, ತನ್ನ ಜನರಿಗಾಗಿ, ತನ್ನ ಜನರ ರಕ್ಷಣೆಗಾಗಿ. ಅರ್ಥ ಆಯ್ತಾ? ಅಲ್ಲಿ ಉದ್ದೇಶ ನೋಡಿ, ಪ್ರಾರ್ಥನೆ ಮಾಡಿದ್ಲು ಎಸ್ತೇರಳು. ಹಾಗೆ ಎಸ್ತೇರು ಉಪವಾಸ ಪ್ರಾರ್ಥನೆ ಮಾಡ್ತಾಳೆ. ಆ ಉಪವಾಸ ಪ್ರಾರ್ಥನೆ ಮಾಡಿದ ಉದ್ದೇಶ ಏನು ಅಂದರೆ ತನ್ನ ಜನರ ರಕ್ಷಣೆಗಾಗಿ. ಮತ್ತೆ ನೀವಿಲ್ಲಿರುವವರು ನಿಮ್ಮ ನಿಮ್ಮ ಜನರಿಗಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ. ಈ ಎಷ್ಟೋ ಕುಟುಂಬಗಳು ನಾವು ನೋಡುವಾಗ ಎಲ್ಲರೂ ನಂಬಿರಲ್ಲ. ಎಷ್ಟೋ ಒಂದು ಕುಟುಂಬ ಗಂಡ ನಂಬಿದ್ರೆ ಹೆಂಡತಿ ನಂಬಿರಲ್ಲ, ಹೆಂಡತಿ ನಂಬಿದ್ರೆ ಗಂಡ ನಂಬಿರಲ್ಲ, ಅಪ್ಪ ಅಮ್ಮ ನಂಬಿದ್ರೆ ಮಕ್ಕಳು ನಂಬಿರಲ್ಲ, ಮಕ್ಕಳು ನಂಬಿದ್ರೆ ಅಪ್ಪ ಅಮ್ಮ ನಂಬಿರಲ್ಲ. ಈಗ ನಾವು ಸೇವೆ ಶುರು ಮಾಡಿದಾಗ ಬಹಳಷ್ಟು ನಮ್ಮ ಸೇವೆಗಳಲ್ಲಿ ಚಿಕ್ಕ ಮಕ್ಕಳಿಂದ ಬಹಳ ನಮ್ಮ ಸೇವೆ ಪ್ರಾರಂಭ ಆಗಿರೋದು. ಚಿಕ್ಕ ಚಿಕ್ಕ ಮಕ್ಕಳು ಬರೋರು ನಮ್ಮ ಪ್ರಾರ್ಥನೆ, ನಮ್ಮ ಹಾಡುಗಳನ್ನು ಕೇಳಿ ಯೇಸ್ವಾಮಿ ಹಾಡು ಕಲಿತು ಹಾಡಾಡ್ಕೊಂಡು ಹೋಗಿ ಅವರ ಮನೆಯಲ್ಲಿ ಯೇಸ್ವಾಮಿ ಬಗ್ಗೆ ಅವರ ಅಪ್ಪ ಅಮ್ಮ ಹೇಳಿ ಅಪ್ಪ ಅಮ್ಮನನ್ನ ಮಕ್ಕಳೇ ಕರ್ಕೊಂಡು ಬಂದ ಕುಟುಂಬಗಳು ಇದ್ದಾವೆ ನಮ್ಮ ಸೇವೆ. ಹಲ್ಲೆಲೂಯಾ. ಅದೇ ರೀತಿ ಅಪ್ಪ ಅಮ್ಮನವರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಬರದೇ ಇದ್ದಾಗ ಮಕ್ಕಳನ್ನ ಪ್ರಾರ್ಥನೆಯಿಂದ ದೇವರ ಕಡೆಗೆ ನಡೆಸಿದ ತಂದೆ ತಾಯಿಗಳು ಇದ್ದಾರೆ. ಆ ರೀತಿ ನಾವು ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡಬೇಕು ಮಕ್ಕಳೇ. ನಮ್ಮ ಜನರಿಗಾಗಿ, ನಮ್ಮ ಕುಟುಂಬಕ್ಕಾಗಿ, ನನ್ನ ಬಂಧುಗಾಗಿ, ನನ್ನ ಬಳಗಕ್ಕಾಗಿ, ನನ್ನ ಸ್ನೇಹಿತರಿಗಾಗಿ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಇರುವವರೆಲ್ಲ ಅನೇಕರು ಅನ್ಯ ಜನಾಂಗಗಳೇ ಅಲ್ವಾ? ಇನ್ನೂ ಕೂಡ ವಿಗ್ರಹಾರಾಧನೆಯಲ್ಲಿ, ಮಾಟ ಮಂತ್ರಗಳಲ್ಲಿ, ಅಂತ್ರ ತಂತ್ರಗಳಲ್ಲಿ, ಈ ಕೆಟ್ಟ ಒಂದು ಚಟಗಳಲ್ಲಿ, ಸಹವಾಸಗಳಲ್ಲಿ ಬಿದ್ದವರನ್ನೇ ನಾವು ನೋಡ್ತೇವೆ. ಅವರ ಕೆಟ್ಟ ಚಟಗಳು, ಸಹವಾಸಗಳು ಬಿಡಿಸಬೇಕಂದಾಗ ಅವರೊಂದಿಗೆ ನಾವು ಸ್ನೇಹದಿಂದ, ಪ್ರೀತಿಯಿಂದ ವರ್ತಿಸಿ ಆ ಕೆಟ್ಟ ಸಹವಾಸ ಮಾಡಿದರೆ ಏನಾಗ್ತದೆ ಅಂತ ಅವರಿಗೆ ಹೇಳಿ ನಾವು ಅದರಿಂದ ಬಿಡಿಸಿ ಯೇಸು ಸ್ವಾಮಿ ರಕ್ಷಣೆಗೆ ತರುವಂತೆ ನಾವಿರಬೇಕು ಮಕ್ಕಳಿಗೆ. ಹಾಗಿರಬೇಕಂದ್ರೆ ನಾವು ಒಳ್ಳೆ ಸಾಕ್ಷಿಗಳಾಗಿರಬೇಕು. ನಮ್ಮ ಜೀವಿತ ಒಳ್ಳೆಯದಾಗಿರಬೇಕು, ನಮ್ಮ ನಡೆನುಡಿ ಒಳ್ಳೆಯದಾಗಿರಬೇಕು. ಹಲ್ಲೆಲೂಯಾ. ಅದೇ ರೀತಿ ಇನ್ನೊಬ್ಬರನ್ನು ನಾವು ಬೈಬಲ್ ನೋಡುವಾಗ ದಾನಿಯೇಲನು ಅಲ್ವಾ? ನಮಗೆಲ್ಲರಿಗೂ ಗೊತ್ತು ದಾನಿಯೇಲನ ಬಗ್ಗೆ. ದಾನಿಯೇಲನ ಗ್ರಂಥದಲ್ಲಿ 6ನೇ ಅಧ್ಯಾಯ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದಾನಿಯೇಲನು ಹೆಚ್ಚಾಗಿ ನಾವು ನೋಡ್ತಾ ಹೋದಾಗ ದಾನಿಯೇಲ 11ನೇ ಅಧ್ಯಾಯ ಇರಬೇಕು. ಸಿಂಹಗಳ ಗವಿಯಲ್ಲಿ ಹಾಕ್ತಾರೆ ದಾನಿಯೇಲನನ್ನು. ದಾನಿಯೇಲ ಏನು ಮಾಡ್ತಾ ಇದ್ದಂತೆ? ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಿದ್ದನು. ಮೊಣಕಾಲೂರಿ ತನ್ನ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಮಂಡಿಯೂರಿ ಆಕಾಶದ ಕಡೆಗೆ, ಪರಲೋಕದ ಕಡೆಗೆ ನೋಡುತ್ತಾ ಕೈಗಳನ್ನೆತ್ತಿ ಆತನು ಪ್ರಾರ್ಥಿಸುತ್ತಿದ್ದನು. ಅರ್ಥ ಆಯ್ತಮ್ಮ? ದಾನಿಯೇಲನ ಪ್ರಾರ್ಥನೆ ಎಂಥ ಪ್ರಾರ್ಥನೆ? ದಿನಕ್ಕೆ 3 ಸಲ ಪ್ರಾರ್ಥಿಸ್ತಾ ಇದ್ದ. ಆ ಪ್ರಾರ್ಥನೆ ಮೊಣಕಾಲೂರಿ ಉಪವಾಸ ಇದ್ದು ದೇವರ ಕಡೆಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು. ಈಗ ಕೆಲವು ಪ್ರಾರ್ಥನೆ ಮಾಡಿ ಚರ್ಚಿಗೆ ಬಂದಿರ್ತೀರ, ಇಲ್ಲಿ ಕೂತಿರ್ತೀರ, ಆದರೆ ಮನಸ್ಸು ಚಂಚಲವಾದ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದೆ. ಅಯ್ಯೋ ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಅಮ್ಮ ಏನೆಲ್ಲ ಬಿಡವಳ್ಳು, ಆರಾಧನೆ ಹೋಗಿ ಬಂತು, ವಾಕ್ಯ ಹೋಗಿ ಬಂತು, ಮನೆಗೆ ಹೋಗ್ಬೇಕು. ಇನ್ನು ಕೆಲವ್ರಿಗೆ ಹಸಿವು ತಾಳಲಾರ್ದವ್ರು, ಅಯ್ಯೋ ಹಸಿವು ಆಗ್ತಾ ಇದೆ, ಹೊಟ್ಟೆ ಅಂತ ಇದೆ, ಹಸಿವು ಆಗ್ತಾ ಇದೆ, ಇನ್ನು ಮನೆಗೆ ಹೋಗಿ ಹೆಂಡತಿ ಅಡುಗೆ ಮಾಡಿ ಮೇಲೆ ಊಟ ಮಾಡಬೇಕು. ಇಲ್ಲಿ ಕೂತಿರ್ತೀರ, ಆದರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದೆ, ಆಲೋಚನೆಗಳು, ಮನಸ್ಸೆಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನೀನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಪ್ರಾರ್ಥನೆಯಿಂದ ನಿನಗೆ ಫಲ, ಜಯ ಸಿಗ್ತದೆ. ಹಾಗೆ ದಾನಿಯೇಲ ಏನು ಮಾಡ್ದ? ದಾನಿಯೇಲನನ್ನ ಸಿಂಹಗಳ ಗವಿಯಲ್ಲಿ ಹಾಕಿದರೂ, ದಾನಿಯೇಲನ ಹತ್ತಿರ ಹಸಿದ ಸಿಂಹಗಳನ್ನು ಬಿಟ್ಟರೂ ಆತ ಹೆದರಲಿಲ್ಲ. ಯಾಕೆಂದರೆ ನನ್ನ ದೇವರು ದೊಡ್ಡವನು, ನನ್ನ ದೇವರು ನನ್ನ ಕಾಪಾಡ್ತಾನೆ. ನೋಡಿ, ದಾನಿಯೇಲ ಗ್ರಂಥ ಓದಿದಾಗ ಇನ್ನೂ ಬಹಳ ಮುಖ್ಯವಾದ ಒಂದು ಅಂಶ ಇದೆ, ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ. ಆ ರಾಜ ಇರ್ತಾನಲ್ಲ, ದಾನಿಯೇಲ ರಾಜನ ಹತ್ರ ಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಾನೆ. ಮುಖ್ಯ ಒಂದು ಮಂತ್ರಿ ಸ್ಥಾನದಲ್ಲಿ ಇರ್ತಾನೆ, ಮುಖ್ಯವಾದ ಒಂದು ಸ್ಥಾನಮಾನ ಹೊಂದಿರ್ತಾನೆ. ಆದರೆ ಆತ ಏನು ಮಾಡ್ತಾನೆ? ಆ ರಾಜ ವಿಗ್ರಹಾರಾಧನೆ ಮಾಡುವಂತಾನೆ. ಆದರೆ ಈ ಒಪ್ಪಲ್ಲ ದಾನಿಯೇಲ. ಅದಕ್ಕೆ ಶಿಕ್ಷೆ ಕೊಡೋಣ ಅಂದ್ಬಿಟ್ಟು ಅದನ್ನು ಸಿಂಹಗಳ ಗವಿಯಲ್ಲಿ ಕಳಿಸ್ತಾರೆ. ಆತನ ಹತ್ತಿರ ಸಿಂಹಗಳನ್ನು ಬಿಡ್ತಾರೆ. ಆದರೆ ದಾನಿಯೇಲ ಏನು ಮಾಡ್ತಾನೆ? ದಾನಿಯೇಲ ಏನು ಮಾಡ್ತಾ ಇದ್ದ? ರಾಜನ ಹತ್ರ ರಾಜನ ಹೇಳಿದ ಕೆಲಸ ಮಾಡ್ತಾ ಇದ್ದ. ಆದರೆ ತನ್ನ ಪ್ರಾರ್ಥನೆ ಬಿಡ್ತಾ ಇಲ್ಲ, ನಂಬಿಕೆ ಬಿಡಲಿಲ್ಲ, ಪ್ರಾರ್ಥನೆ ಬಿಡಲಿಲ್ಲ.
ಆ ಸಿಂಹಗಳ ಹತ್ತಿರ ಇದ್ರೂ ಕೂಡ ಆತ ರಾಜನಿಗೆ ದಾನಿಯೇಲನ ದೇವರಲ್ಲಿ ಆ ರಾಜನಿಗೆ ನಂಬಿಕೆ ಇತ್ತು. ಆ ಮಾತುಗಳನ್ನ ಓದಕ್ಕೆ ಟೈಮ್ ಇಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ಆ ರಾಜ ಅಂತಾನೆ, ಏನಪ್ಪ ನೀನು ದಿನ ಪ್ರಾರ್ಥನೆ ಮಾಡೋ ದೇವರು ನಿನ್ನ ಕಾಪಾಡಿದ್ರೆ ನೋಡ್ಕೊ ಹಂಗಾರೆ ಅಂತ ಹೇಳಿ ಸಿಂಹಗಳನ್ನು ಬಿಡ್ತಾರೆ. ಅವಾಗ ಏನಾಗ್ತದೆ, ದೇವರು ದಾನಿಯೇಲನನ್ನು ಕಾಪಾಡಿದ. ಸಿಂಹಗಳ ಬಾಯಿ ಮುಚ್ಚಿಸಿದ ಅಂತದೆ ವಾಕ್ಯ. ಅರ್ಥ ಆಯ್ತಾ ಮಕ್ಕಳೇ? ದಾನಿಯೇಲನ ಹತ್ತಿರ ಸಿಂಹಗಳು ಬಂದರೂ ಅವು ನೋಡಿ ಅವು ಕೂಡ ಸುಮ್ಮನೆ ಕೂತು ಬಿಟ್ಟು ಬಂದೆ ಬಾಯಿ ಮುಚ್ಚಿಕೊಂಡು. ಈಗ ಸಿಂಹ ಸುಮ್ಮನೆ ಇರೋಕ್ಕೆ ಸಾಧ್ಯನ? ಮನುಷ್ಯನ ದೇಹ ನೋಡಿದ್ರೆ ಸಿಂಹಗಳಿಗೆ, ಹುಲಿಗಳಿಗೆ, ಚಿರತೆಗಳಿಗೆ ಒಳ್ಳೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ನೀವು ತಿಂದಂಗೆ ಸಂತೋಷ. ಅವಕ್ಕೆ ಭಾಳ ಇಷ್ಟ ಅಂತೆ ಮನುಷ್ಯನ ಮಾಂಸ. ಅರ್ಥ ಆಯ್ತಾ? ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಿಗ್ತವೆ, ಆದರೆ ಮನುಷ್ಯನ ಮಾಂಸ ಅಂದ್ರೆ ಭಾರಿ ಇಷ್ಟ ಅಂತೆ ಅವಕ್ಕೆ, ಸಿಂಹಕ್ಕೆ, ಹುಲಿ, ಚಿರತೆಗಳಿಗೆ. ಆದರೆ ಸಿಂಹ ಎದುರಿಗೆ ದಾನಿಯೇಲನಿದ್ರೂ ಕೂಡ ತಿನ್ನಲಿಲ್ಲ, ಏನು ಮಾಡಲಿಲ್ಲ. ಯಾಕೆ ಏನು ಮಾಡಲಿಲ್ಲ? ದಾನಿಯೇಲ ಮಾಡಿದ ನಂಬಿಕೆಯ ಪ್ರಾರ್ಥನೆ. ದಾನಿಯೇಲನಿಗೆ ತನ್ನ ಯೆಹೋವ ದೇವರಲ್ಲಿದ್ದ ನಂಬಿಕೆಯಿಂದ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ಸಿಂಹಗಳ ಬಾಯಿಯನ್ನು ದೇವರು ಮುಚ್ಚಿಸಿದ. ಹಾಗೆ ಮಕ್ಕಳೇ, ನೀವು ಮಾಡುವ ಪ್ರಾರ್ಥನೆ, ಇಲ್ಲಿಷ್ಟು ಜನ ಬಂದಿದ್ದೀರಾ, ನೀವೇನೇನೋ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು, ನಿಮಗೇನೋ ಆಸೆಗಳು, ಕೋರಿಕೆಗಳು ಇರಬಹುದು, ಆದರೆ ಅವೆಲ್ಲವನ್ನ ದೇವರು ನೆರವೇರಿಸ್ತಾನೆ. ಯಾವಾಗ ನೆರವೇರಿಸ್ತಾನೆ? ದಾನಿಯೇಲನ ಹಾಗೆ, ಹನ್ನಳ ಹಾಗೆ, ಎಸ್ತೇರಳ ಹಾಗೆ, ಮತ್ತೆ ನಾವು ನೋಡುವಾಗ ಏಲಿಯನ ಹಾಗೆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿಕೊಂಡಾಗ, ನಿಮ್ಮನ್ನು ನೀವು ಸಮಸ್ತವನ್ನು, ನಿಮ್ಮ ಪರಿಸ್ಥಿತಿ ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ ಮಕ್ಕಳೇ. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿ ಆದರೂ ಕೂಡ ನಾವು ದೇವರನ್ನು ಬಿಡಬಾರ್ದಮ್ಮ, ದೇವರನ್ನ ಬಿಡಲೇಬಾರ್ದು. ನಾವು ಏನೇ ಬರಲಿ ಪ್ರಾರ್ಥನೆ ಮಾಡ್ಕೊಂಡಿರ್ಬೇಕು. ಎಂಥ ಕಷ್ಟ ಇರಲಿ, ರೋಗ ಇರಲಿ, ಬಾಧೆ ಇರಲಿ, ಚಿಂತೆ ಇರಲಿ. ಈಗ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕಾ, ಮಕ್ಕಳಿಗೆ ಮಕ್ಕಳಾಗಬೇಕಾ, ಮಕ್ಕಳಿಗೆ ಉದ್ಯೋಗ ಆಗಬೇಕಾ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕಾ, ಬುದ್ಧಿವಂತರಾಗಬೇಕಾ, ದುಡಿಬೇಕಾ, ಎಲ್ಲ ವಿಷಯವನ್ನು ಅದು ಒಪ್ಪಿಸಿಕೊಂಡು ಅಷ್ಟೇ ನೀವು ಮೊಣಕಾಲುವನ್ನು ಪ್ರಾರ್ಥನೆ ಮಾಡಿರಿ, ಉಪವಾಸದಿಂದ ಪ್ರಾರ್ಥನೆ ಮಾಡಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿ, ಹನ್ನಳ ಹಾಗೆ ಹೃದಯದಿಂದ ಪ್ರಾರ್ಥನೆ ಮಾಡಿರಿ. ದೇವರ ಪ್ರಾರ್ಥನೆ ಕೇಳ್ತಾನೆ ಮಕ್ಕಳೇ. ಯಾವತ್ತು ಯಾವ ಕಷ್ಟಕ್ಕೂ ನಿಮಗೆ ದೇವರು ಎಡೆ ಮಾಡಿ ಕೊಡುವುದಿಲ್ಲ. ಕಷ್ಟ ದುಪದ್ರವಗಳು ನನ್ನ ಗುಡಾರದ ಬಳಿಗೆ ಬಾರವು ಅಂತ ಹೇಳ್ತದೆ ವಾಕ್ಯ. ಅಥವಾ ಕಷ್ಟಗಳು ನಿನ್ನ ಹತ್ರ ಬರಲ್ಲಂತೆ. ಯಾವಾಗ ಬರಲ್ಲ? ನೀನು ನೀತಿವಂತರಾಗಿ, ಪ್ರಾರ್ಥನಾ ಪರರಾಗಿ, ನಂಬಿಕೆ ಉಳ್ಳವರಾಗಿ, ವಿಶ್ವಾಸ ಉಳ್ಳವರಾಗಿ ಇರುವುದಾದರೆ ಯಾವ ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆಯೂ ನಿನಗೆ ಬರುವುದಿಲ್ಲ. ಎಲ್ಲವನ್ನು ದೇವರು ಒಳ್ಳೇದು ಮಾಡ್ತಾನೆ. ಎಲ್ಲ ಒಳ್ಳೇದಾಗ್ತದೆ ನಮಗೆ. ಯಾಕೆಂದರೆ ದೇವರು ಒಳ್ಳೆಯ ದೇವರು. ನಮ್ಮ ದೇವರು ಒಳ್ಳೆಯದನ್ನೇ ಮಾಡುತ್ತೆ. ಯಾವತ್ತು ಕೆಟ್ಟದ್ದು ಮಾಡಲ್ಲ, ಕೆಟ್ಟದ್ದು ನೆನೆಸೋದು ಇಲ್ಲ. ಮನುಷ್ಯರೇ ಒಬ್ಬರಿಗೊಬ್ಬರು ಕೆಟ್ಟದ್ದು ನೆನೆಸ್ತಾರೆ, ಮೋಸ ಮಾಡ್ತಾರೆ, ದ್ರೋಹ ಮಾಡ್ತಾರೆ. ಅವ್ರು ಹಂಗೆ ಆಗಲಿ ಅಂತಾರೆ. ಆಗಲಾರ್ದವ್ರು ಏನಾದರೂ ಕೆಟ್ಟದಾರ ಅವ್ನು ಹಂಗೆ ಆಗ್ಬೇಕಿತ್ತು, ಇನ್ನೂ ಆಗ್ಬೇಕು, ಆಗಲಿ ಹಂಗೆ ಆಗಲಿ, ಅವನು ಸಾಯಿದೆ, ಅವನು ಹೋಗಲಿ ಸುಡುಗಾಡಿಗೆ ಅಂದ್ಕೊಳ್ಳೋರು ಇರ್ತಾರೆ. ಆದರೆ ನಾವು ಆ ಥರ ಅಂದುಕೊಳ್ಳಲೂಬಾರದು. ಆ ಥರ ಮಾತು ನಮ್ಮ ಬಾಯಲ್ಲಿ ಬರಲೂಬಾರದು ಮಕ್ಕಳೇ. ನಂಬಿಕೆಯಿಂದ ಇರಿ, ಪ್ರಾರ್ಥನೆ ಮಾಡಿಕೊಂಡಿರಿ, ಉಪವಾಸ ಪ್ರಾರ್ಥನೆ ಮಾಡಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ, ಹೃದಯದಿಂದ ಪ್ರಾರ್ಥನೆ ಮಾಡಿ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ. ನಿನ್ನ ಕೋರಿಕೆಗಳು ನೆರವೇರಿಲ್ವಾ? ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಕಣ್ಣೀರಿನಿಂದ ನೀವು ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿಕೊಂಡು ನಿಮ್ಮೆಲ್ಲ ಪರಿಸ್ಥಿತಿಯನ್ನು ಮಾರ್ಪಾಡು ಮಾಡಬಲ್ಲ ದೇವರು ಒಬ್ಬನೇ. ನಮ್ಮ ದೇವರು ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು ಅಲ್ವಾ? ದೇವರಿಗೆಲ್ಲವೂ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾಗಿರಬಹುದು, ಮನುಷ್ಯರಿಂದ ಏನು ಮಾಡೋದಕ್ಕಾಗುವುದಿಲ್ಲ. ಆದರೆ ಎಲ್ಲವನ್ನು ಮಾಡಬಲ್ಲ ಸರ್ವಶಕ್ತನಾದ ದೇವರು ನಮ್ಮ ದೇವರು ಮಕ್ಕಳೇ. ಆ ದೇವರಲ್ಲಿ ನಂಬಿಕೆ ಇಟ್ಕೊಳ್ಳ್ರಿ, ಪ್ರಾರ್ಥನೆ ಮಾಡಿಕೊಳ್ಳಿ. ದೇವರು ನಿಮ್ಮ ಎಲ್ಲ ಮನೋಕೋರಿಕೆಗಳನ್ನು నెరవేరుస్తాను అల్వా ఏమైనా చేయగలవు కథ మొత్తం మార్చగలవు నీ నామముకే మహిమంతా తెచ్చుకొందు యేసయ్యా యేసయ్యా నీకే నీకే సాధ్యము ದೇವರಿಗೆ ಸಾಧ್ಯ ಮಕ್ಕಳೇ ಅಲ್ವಾ. ಎಷ್ಟು ಇದು ಹಾಡು ಭಾಳ ಇಷ್ಟ, ತುಂಬ ಒಳ್ಳೆ ಭಯ ಭಕ್ತಿಯಿಂದ ಬರೆದಂಥ ಹಾಡು ಇದು. ಎಷ್ಟು ಅರ್ಥ ಇದೆ, ಎಲ್ಲರಿಗೂ ಇಷ್ಟ. ಇಡೀ ಎಲ್ಲಿ ಹೋದರೂ
ನಾವು ಹೇಳಿದ್ನಲ್ಲ, ಒರಿಸ್ಸಾಗೆ ಹೋಗಿವಿ, ಅಲ್ಲಿ ಈಗ ಹಾಡಾಡಿದ್ದಾರೆ, ಆಂಧ್ರದಲ್ಲಿ ನೋಡಿವಿ ಹಾಡಾಡಿದ್ದಾರೆ, ತಮಿಳ್ನಾಡು ಹೋಗಿವಿ ಈಗ ಹಾಡಾಡ್ತಿದ್ದಾರೆ, ಎಲ್ಲಿ ಹೋದ್ರೂ ಈಗ ಹಾಡಾಡ್ತಾ ಇದ್ದಾರಮ್ಮ. ತುಂಬ ಸಂತೋಷ ಆಯ್ತು ನಮಗೆ. ಅದು ನಾವು ನೋಡಿದ ನಮ್ಮ ಕಣ್ಣೆದುರಿಗೆ ಚಿಕ್ಕವನಾಗಿದ್ದು ಬೆಳೆದು ಬಂದ ಹುಡುಗ ಪ್ರಣೀತ್. ಈ ಹಾಡು ಬರೆದವರು ಪ್ರಣೀತ್ ಅಮ್ಮ, KOK ಕಿಂಗ್ ಆಫ್ ಕಿಂಗ್ ಚರ್ಚ್ ಬಳ್ಳಾರಿ, ವಿಜಯಕುಮಾರ್ ಪಾಸ್ಟರ್ ಮಗ. ಆ ಮಗನ ಸಣ್ಣವ್ ನಮ್ಮ ಇವನಿಂದ ನಮ್ಮ ಚೋಟು, ನಮ್ಮ ಭಾರತಿ ಮಗ, ಅದಕ್ಕಿಂತ ಸಣ್ಣ ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿವಿ. ಅವನು ಇವಾಗ ಬೆಳೆದು ದೊಡ್ಡವನಾಗಿ ಒಳ್ಳೆ ಸೇವಕನಾಗಿದೆ. ನಮ್ಗೆ ಎಷ್ಟು ಹೆಮ್ಮೆ, ಸಂತೋಷ. ನಾನಲ್ಲಿ ಎಲ್ಲಿ ಓದೋದಲ್ಲಿ ಹೇಳಿತ್ತು, ಈ ಹುಡುಗನ ನಾವು ಗೊತ್ತು, ನಾವು ಸಣ್ಣವನಿದ್ದಾಗಿ ನೋಡಿವಿ ಪ್ರಣೀತ್. ಎಷ್ಟು ಸಂತೋಷ ಆಗ್ತದೆ. ತುಂಬ ಒಳ್ಳೆ ಹಾಡು, ಎಷ್ಟು ಅರ್ಥ ಇದೆ ನೋಡಿ. ಏನಾದರೂ ಮಾಡಬಲ್ಲ ಅಂತೆ ದೇವರು, ನಮ್ಮಿಂದ ಸಾಧ್ಯ ಇಲ್ಲ, ಆತನಿಗೆ ಎಲ್ಲ ಸಾಧ್ಯ. ನಿನ್ನ ಪರಿಸ್ಥಿತಿ ಮಾರ್ಪಾಟು ಮಾಡ್ತಾನಂತೆ, ನಿನ್ನ ಮನಸ್ಥಿತಿ ಮಾರ್ಪಾಟು ಮಾಡ್ತದೆ, ನಿನ್ನ ಕಷ್ಟವನ್ನು ದೂರ ಮಾಡ್ತದೆ. ಎಲ್ಲ ಮಾಡುವುದಕ್ಕೆ ಸಾಧ್ಯ ನಮ್ಮ ಸರ್ವಶಕ್ತನಾದ ದೇವರಿಗೆ ಮಕ್ಕಳೇ. ಅಂಥ ದೇವರ ಮಕ್ಕಳಾದ ನಾವು ಯಾವತ್ತೂ ಹೊರಗೋದು ಬೇಡ, ಚಿಂತೆ ಮಾಡೋದು ಬೇಡ, ಬಾಧೆ ಪಡೋದು ಬೇಡ. ಎಲ್ಲವನ್ನು ಆತನಿಗೆ ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರಿ. ಹನ್ನಾಳಿಗೆ, ಎಸ್ತೇರಳಿಗೆ, ದಾನಿಯೇಲನಿಗೆ ಕಾಪಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ಕೂಡ ಕಾಯ್ದು ಕಾಪಾಡ್ತಾನೆ ಅಲ್ವಾ? ನಂಬಿಕೆಯಿಂದ ಉದ್ದೇಶ ನೋಡಿ, ಇದು ಉದ್ದೇಶ ಬಹಳ ಮುಖ್ಯ. ಈಗ ನಾವು ನೋಡಿದ ಪ್ರಾರ್ಥನೆಗಳು, ಎಸ್ತೇರಳು ತನ್ನ ಜನರ ರಕ್ಷಣೆಗಾಗಿ ಮಾಡಿದ್ಲು. ಏಲಿಯ ಮಳೆ ಬರಬಾರದನ್ನೋ ಉದ್ದೇಶ ಇಟ್ಕೊಂಡು ಪ್ರಾರ್ಥನೆ ಮಾಡಿದ, ಮಳೆ ಬರಲಿಲ್ಲ. 12 ಮಗನು ಬೇಕು, ನನಗೆ ಸಂತಾನ ಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು, ಮಗನನ್ನು ಕೊಟ್ಟ. ದಾನಿಯೇಲನು ತನ್ನ ಯೆಹೋವ ದೇವರು ತನ್ನ ಶಕ್ತಿಯನ್ನು ತೋರಿಸಿಕೊಳ್ಳಬೇಕು ಇತರರಿಗೆ, ಅನ್ಯರ ಎದುರಿಗೆ ಅಂತ ಅಂದಾಗ ದೇವರು ತನ್ನ ಬಲವನ್ನು, ತನ್ನ ಸರ್ವಶಕ್ತತೆಯನ್ನು ಅಲ್ಲಿ ತೋರಿಸಿದ. ರಾಜನೇ ಆಶ್ಚರ್ಯಪಟ್ಟ. ರಾಜನಿಗೆ ಒಂದು ದೇವರನ್ನ ಕಾಪಾಡ್ತಾನೇನಪ್ಪ, ಕಾಪಾಡ್ತಾನೆ ನೋಡೋಣ ಅಂತ ನೋಡಿದಾಗ ಅವಾಗ ದಾನಿಯೇಲ ಹೇಳ್ತಾನೆ, ಸಿಂಹಗಳ ಬಾಯಿಂದ ಆತನು ಬದುಕಿಸಲ್ಪಟ್ಟಾಗ, ಏನೂ ಆಗದೆ ಇದ್ದಾಗ, ಅಪ್ಪ ರಾಜ ನೀನು ಚಿರಂಜೀವಿಯಾಗಿರು, ನನ್ನ ಯೆಹೋವ ದೇವರು ನಿನ್ನ ಆಶೀರ್ವದಿಸಿದ್ದಾನೆ ಅಂತ ಅಲ್ವಾ? ಈ ಕಾಲದಲ್ಲಿ ನಾವು ನೋಡ್ತೇವೆ, ಕ್ರೈಸ್ತರಿಗಿಂತಲೂ ಅನ್ಯರಿಗೆ ಯೇಸಪ್ಪನ ಮೇಲೆ ಬಹಳ ನಂಬಿಕೆ, ಭಯ, ಭಕ್ತಿ ಇದೆ ಮಕ್ಕಳೇ. ಅವ್ರು ಹೇಳ್ತಾರಲ್ಲ, ನಿಮಗೆ ನೀವೇನನ್ನು ಹೇಳಿ ಬೇಡಪ್ಪ, ನಿಮ್ಮ ದೇವರು ಬಹಳ ದೊಡ್ಡ ದೇವರಪ್ಪ ಅಂತಾರೆ. ಅವರಿಗಿದೆ ನಂಬಿಕೆ, ಅವರಿಗಿದೆ ಭಯ, ಭಕ್ತಿ. ನಮ್ಮವರಿಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕ್ರೈಸ್ತರಲ್ಲಿ ನಂಬಿಕೆ, ಪ್ರಾರ್ಥನೆ, ವಿಶ್ವಾಸ ಕಡಿಮೆ ಆಗ್ತಾ ಇದೆ ಮಕ್ಕಳೇ. ಮತ್ತು ಏನೋ ಇಲ್ಲಿ ನಮ್ಮ ಸೋಮಲಾಪುರ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಮತ್ತು ದೇವರು ಇದನ್ನು ಈ ರೀತಿ ಪ್ರಾರ್ಥನೆ, ನಂಬಿಕೆ ಬಗ್ಗೆ ಮಾತನಾಡಿದ್ದಾನೆ. ಅಕಸ್ಮಾತ್ ಏನಾದರೂ ನಿಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಸಭೆಯಲ್ಲಿ ಪ್ರಾರ್ಥನೆ ಮತ್ತು ನಂಬಿಕೆ ಇನ್ನೂ ಹೆಚ್ಚಾಗಬೇಕು ಅನ್ನೋದೇ ದೇವರ ಚಿತ್ತ ಮಕ್ಕಳೇ. ದೇವರಿಗೆ ಇಷ್ಟ ಆಗಿರೋದು ನನ್ನ ಮಕ್ಕಳು ನನ್ನ ಪ್ರಾರ್ಥನೆಯಲ್ಲಿರಬೇಕು, ನನ್ನ ಮಕ್ಕಳಾಗಿರಬೇಕು, ನನಗೆ ಸಾಕ್ಷಿಗಳಾಗಿರಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾನೆ. ಮತ್ತು ಎಲ್ಲ ಕುಟುಂಬಗಳು ದೇವರ ಕುಟುಂಬಗಳಾಗಿರಲಿ, ಸಾಕ್ಷಿ ಕುಟುಂಬಗಳಾಗಿರಲಿ, ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ದೇವರ ಇಷ್ಟದಂತೆ ನಾವು ನಡೆದುಕೊಳ್ಳೋಣ, ಆತನಿಗೆ ಇಷ್ಟವರಾಗಿರೋಣ. ಅತ್ಯಾಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಕೇಳಿಕೊಳ್ಳಿ. ದೇವರು ಖಂಡಿತ ನೀವು ಕೇಳಿದ್ದನ್ನು ಆತನು ನೆರವೇರಿಸ್ತಾನೆ. ಯೆಹೋವ ದೇವರು, ಯೇಸಪ್ಪ ನಮ್ಮ ದೇವರು ಆವತ್ತಿಗೆ 2000 ವರ್ಷಗಳ ಹಿಂದೆ, 4,000-6,000 ವರ್ಷಗಳ ಹಿಂದೆ ಅಬ್ರಹಾಮನನ್ನು ಆಶೀರ್ವದಿಸಿದ, ಇಸಾಕನನ್ನು ಆಶೀರ್ವದಿಸಿದ, ಯಾಕೋಬನನ್ನು ಆಶೀರ್ವದಿಸಿದ ಆ ಸಂತತಿಯಿಂದ ಬಂದ ನಾವು, ದಾವೀದ ವಂಶದವರು ನಾವು. ಅಲ್ಲಿಂದ ಇಲ್ಲಿಯವರೆಗೆ ಇದ್ದಂಥ ಎಲ್ಲರನ್ನು ಆತನ ಆಶೀರ್ವದಿಸುವವನಾಗಿದ್ದಾನೆ. ಆತನ ಆಶೀರ್ವಾದಕ್ಕೆ ಕೊರತೆ ಇಲ್ಲ, ಆತನ ಕೃಪೆಗೆ ಕೊರತೆ ಇಲ್ಲ. ಆತನು ಸಂಪೂರ್ಣವಾಗಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ, ಆಶೀರ್ವದಿಸುತ್ತಾನೆ. ಆ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವವರಾಗಿರೋಣ. ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ಕೊಂಡಿರ್ಬೇಕು. ಈಗ ಫಸ್ಟ್ ವಾಕ್ಯ ಓದಿದ್ವಲ್ವಾ, ಮಾರ್ಕ್ 11:24 ಹೇಳುವಂತೆ, ನೀನು ಏನೇನು ನಂಬಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತೀವೋ ಅದನ್ನು ಹೊಂದಿಕೊಂಡಿದ್ದೇವೆ ಅಂತ ಅಂದುಕೊಳ್ರಿ. ನೀವು ಖಂಡಿತ ಹೊಂದಿಕೊಳ್ತೀರ. ನಾವು ಹಾಗೆ ಪ್ರಾರ್ಥನೆ ಮಾಡಿದ್ದೇವೆ, ನಾವು ಏನೇನು ಅಂದ್ಕೊಂಡಿದ್ದೀವೋ ಅದೆಲ್ಲವೂ ಕೂಡ ದೇವರು ನಮ್ಮ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನ, ನಮ್ಮ ಕುಟುಂಬ ಜೀವನ, ನಮ್ಮ ಸೇವಾ ಜೀವನ, ನಮ್ಮ AGM ಸಂಸ್ಥೆಯಲ್ಲಿ ಎಲ್ಲವನ್ನು ದೇವರು ನೆರವೇರಿಸ್ತಾ ಇದ್ದಾನೆ ಮಕ್ಕಳೇ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ.